ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ಸಭಿಕರಿಗೂ ಹಾಗೂ ವೀಕ್ಷಿಸುವಂಥ ಪ್ರತಿಯೊಬ್ಬ ಸಹೋದರಿಗಳಿಗೂ ಈ 19ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಿಮ್ಮೆಲ್ಲರ ನಾನು ಸ್ವಾಗತಿಸುತ್ತೇನೆ. ಪ್ರಿಯರೇ, ಅದ್ಭುತವುಳ್ಳಂತಹ ಅನುಭವ, ಸೇವೆಯ ಅನುಭವಗಳನ್ನು ವಿವರಿಸಲು ವ್ಯಕ್ತಪಡಿಸಲು ಆಗೋದಿಲ್ಲ. The experience of ministry cannot be explained. It's just a experience. 19 years God has shown His favor over our life, and this journey has been a really very great journey. But one thing we really enjoy in this journey are blessing others. It's a really great opportunity and it's a joy. ನಿಜವಾಗಿ ಇತರನ್ನು ಈ ಪ್ರಯಾಣದಲ್ಲಿ ಅನುಭವಿಸಿದಂಥ ಕಾರ್ಯಗಳೇನಂತಂದರೆ ಇತರರನ್ನು ಆಶೀರ್ವದಿಸೋದ್ರಲ್ಲಿ ತುಂಬ ಸಂತೋಷವಿದೆ. ಅದೆಷ್ಟು ಆನಂದಕರವಾದಂಥ ಜೀವನವಾಗಿರ್ತವೆ. ಬಿಕಾಸ್ ವಿ ಸೆಲೆಬ್ರೇಟ್ ಅವರ್ ಮ್ಯಾರೇಜ್ ಆ್ಯನಿವರ್ಸರಿ ಆ್ಯಂಡ್ ಲಾಟ್ ಆಫ್ ಆ್ಯನಿವರ್ಸರೀಸ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್. ಭಾಳಷ್ಟು ಒಂದು ವಾರ್ಷಿಕೋತ್ಸವಗಳು ನಮಗಿರ್ತವೆ, ಮದುವೆ ಆಗಲಿ ಮತ್ತು ಬೇರೆ ಬೇರೆಗಳು. ಅವುಗಳಲ್ಲಿ ವಾಟ್ ವಿಲ್ ಯು ಶೇರ್ ಇನ್ ದ್ಯಾಟ್? You can share only your family experience. But this celebration, this experience cannot be explained because there are several experiences that comes on the journey of our ministry. ಏಕೆಂದರೆ ಮದುವೆಯ ಒಂದು ವಾರ್ಷಿಕೋತ್ಸವ ಮಾಡಿಕೊಳ್ಳುವಾಗ ನಮ್ಮ ಕುಟುಂಬದ ಒಂದು ಸಾಕ್ಷಿ ನಾವು ಹೇಳಬಹುದು. ಆದರೆ ಇಂಥ ಒಂದು ವಾರ್ಷಿಕೋತ್ಸವಗಳಲ್ಲಿ, ಸಭೆಯ ವಾರ್ಷಿಕೋತ್ಸವಗಳಲ್ಲಿ ನಾವು ಏನು ಅನುಭವಗಳನ್ನು ಹೇಳ್ಕೊಳ್ಳಲಾಗೋದಿಲ್ಲ. ಏಕೆಂದರೆ ಅದರ ಅನುಭವಗಳು ಅನೇಕವಾಗಿರುತ್ತವೆ. ಅವುಗಳಲ್ಲಿ ದೇವರು ನಂಬಿಕಸ್ಥನಾಗಿ ನಮ್ಮ ನಡೆಸಿದ್ದಾನೆ. ಸೊ ವಿ ಹ್ಯಾವ್ ರೀಚ್ಡ್ ಸೋ ಫಾರ್, ಆ್ಯಂಡ್ ಇಷ್ಟುವರೆಗೆ ನಾವು ಮುಟ್ಟಿದ್ದೀವಿ ಅಂತಂದರೆ ದೇವರ ಕೃಪೆ ಮಾತ್ರ. ಇಟ್ಸ್ ಓನ್ಲಿ ಗಾಡ್ಸ್ ಗ್ರೇಸ್. ಆ್ಯಂಡ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, God willing, after the word, I just want to share a testimony. But before that, we have a wonderful man of God in our midst this morning. He's been a blessing to our ministry for the last 15 years. And the whole family, as a missionaries, they have come to Dharwad through the organization called YWAM, and he's a director to the Dharwad district, and he moves around, and a wonderful Bible teacher whom I have seen ever in my life. And he's my elder brother and a good Bible teacher to me and our church, and this whole family has been a blessing to our ministry. ಇಡೀ ಕುಟುಂಬ ನಮ್ಮ ಸೇವೆಗೆ 15 ವರ್ಷಗಳಿಂದ ಅವರು ಆಶೀರ್ವಾದಕರವಾಗಿದ್ದಾರೆ. ಒಂದು ಮಿಷನರಿಗಳಾಗಿ ಅವರು ಧಾರವಾಡ ಪಟ್ಟಣಕ್ಕೆ ಬಂದರು. ಆವತ್ತಿನಿಂದ ಇವತ್ತುವರೆಗೂ ನಮ್ಮ ಸಂಗಡವರಿದ್ದು ಸೇವೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಬೈಬಲ್ ಸ್ಕೂಲ್ನ ಒಳ್ಳೆ ಟೀಚರು, ಬೋಧಕರವರಾಗಿದ್ದಾರೆ ಮತ್ತು ನಮ್ಮ ಸಭೆಗಾಗಲಿ ನಮಗಾಗಲಿ ಅವರು ಆಶೀರ್ವಾದಕವಾಗಿದ್ದಾರೆ. ಆ್ಯಂಡ್ ಈಸ್ ನನ್ ಅದರ್ ದ್ಯಾನ್ ಬ್ರದರ್ ಜಾನ್ಸನ್. ಈಸ್ ಇನ್ ಅ ಮಿಡ್ಸ್ and we want to welcome him. You just clap your hands in at your home, okay, wherever you are, because you are blessed by him. ಓಕೆ, ಅವರಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ರಿ. ನೀವೆಲ್ಲಿದ್ದರೂ ಅವ್ರು ಬರುವಾಗ ನೀವು ಚಪ್ಪಾಳೆ ತಟ್ಟಿರಿ. ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಮೈ ಬ್ರದರ್ ಜಾನ್ಸನ್ ಬೈ ಕ್ಲಾಪಿಂಗ್ ಮೈ ಹ್ಯಾಂಡ್ಸ್. ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ವೀಕ್ಷಿಸುವಂಥ ಪ್ರತಿಯೊಬ್ಬರಿಗೂ ಶುಭ ಮುಂಜಾನೆಯನ್ನು ನಾನು ಕೋರ್ತೇನೆ. ವಾಟ್ ಎ ವಂಡರ್ಫುಲ್ ಡೇ ಫಾರ್ ಅಸ್ ಟು ಬಿ ಇನ್ ದ ಲಾರ್ಡ್ ಇನ್ ದಿಸ್ ವೇ. ಈ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಇರುವಂಥದ್ದು ನಮಗೆ ಎಷ್ಟು ಸಂತೋಷಕರವಾದಂಥ ಸಂಗತಿಯಾಗಿದೆ. ಇಟ್ಸ್ ಎ ಬ್ಲೆಸ್ಸಡ್ ಡೇ ಟು ಸ್ಪೆಂಡ್ ಟೈಮ್ ಇನ್ ದಿಸ್ ವೇ. ಈ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವುದು ನಮಗೆ ಧನ್ಯಕರವಾದಂಥ ಸಮಯ ಎಂಬುದಾಗಿ ನಾನು ಭಾವಿಸುತ್ತೇನೆ. ಐ ಥ್ಯಾಂಕ್ ಗಾಡ್ ಫಾರ್ ಆಲ್ ದಿ ಟೆಕ್ನಾಲಜಿ ದಟ್ ಗಾಡ್ ಹ್ಯಾಸ್ ಗಿವೆನ್ ಟು ಅಸ್ ಟು ಸ್ಪೆಂಡ್ ಟೈಮ್ ಇನ್ ದಿಸ್ ವೇ. ದೇವರು ನಮಗೆ ಈ ಒಂದು ತಂತ್ರಜ್ಞಾನವನ್ನು ಅಂತಂದ್ರೆ ಈ ಒಂದು ಟೆಕ್ನಾಲಜಿಯನ್ನು ಹೀಗೆ ಕೊಟ್ಟಿದ್ದಾನೆ ತನ್ನ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯೋದಕ್ಕಾಗಿ ಅಂತಂದ್ರೆ ದೇವರಿಗೆ ನಾವು ಬಹಳ ಋಣಸ್ಥರಾಗಿರಬೇಕು. ಇಟ್ ಇಸ್ ಹಿಸ್ ಗ್ರೇಸ್ ದಟ್ ಹಿ ನೋಸ್ ಹೌ ಟು ಹೆಲ್ಪ್ ಅಸ್ ಟು ಕಮ್ ಟುಗೆದರ್ ಈವನ್ ಆನ್ಲೈನ್. ಪ್ರಿಯರೇ, ಇಂಥ ಪರಿಸ್ಥಿತಿಗಳು ಬರುತ್ತವೆ ಅಂತೇಳಿ ಕರ್ತನಿಗೆ ಗೊತ್ತಿದ್ದು ನಾವು ಹೇಗೆ ಒಬ್ಬರಂತೆಗೆ ಒಬ್ಬರು ಸೇರಿ ದೇವರನ್ನು ಆರಾಧಿಸಬಹುದು ಎಂಬಂತ ಕಾರ್ಯಕ್ಕೆ ಈ ಒಂದು ಆನ್ಲೈನ್ ಸರ್ವಿಸ್ ಅನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಒನ್ ಥಿಂಗ್ ಶ್ಯೂರ್, ನಥಿಂಗ್ ಕ್ಯಾನ್ ಸ್ಟಾಪ್ ಅಸ್ ಕಮಿಂಗ್ ಟುಗೆದರ್ ಟು ವರ್ಷಿಪ್ ಹಿಮ್. ದೇವರನ್ನು ಆರಾಧಿಸುವುದಕ್ಕಾಗಿ ಒಟ್ಟು ಕೂಡಿ ಬರುವಂತ ವಿಷಯವನ್ನು ಜಗತ್ತಿನಲ್ಲಿ ಯಾವ ವಿಷಯ ಕೂಡ ತಡೆಗಟ್ಟಲು ಆಗುವುದಿಲ್ಲ. With that introduction, I want to wish you all a very happy anniversary.
ಆ ಒಂದು ಸಂತೋಷಕರವಾದಂಥ ಸುದ್ದಿ ಒಳಗೊಂದಿಗೆ ನಿಮ್ಮೆಲ್ಲರಿಗೂ 19ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. It is only God's faithfulness that helped us to come thus far. ಇದು ಕೇವಲ ದೇವರ ನಂಬಿಗಸ್ತಿಕೆಯ ಮಾತ್ರ ಇಷ್ಟುವರೆಗೆ ನಮ್ಮನ್ನು ನಡೆಸಿದೆ. If you look back our journey, we went through lot of difficulties, joy time and sufferings. With all that we have come this far. ಒಂದು ವೇಳೆ ನಾವು ಹಿಂದೆ ತಿರುಗಿ ನಮ್ಮ ಪ್ರಯಾಣವನ್ನು ನೋಡುವಾಗ ಅನೇಕ ಕಷ್ಟಕರವಾದಂತ ಅನೇಕ ಇಕ್ಕಟ್ಟಿನ ಮಾರ್ಗಗಳಲ್ಲಿ ನಾವು ಹಾದು ಹೋಗಿದ್ದೇವೆ. ದೇವರೇ ನಮ್ಮನ್ನು ಇಷ್ಟವರೆಗೂ ನಡೆಸಿದ್ದಾನೆ. He is the one who strengthened us to walk through this path. ಆತನೇ ನಮ್ಮನ್ನು ಈ ಮಾರ್ಗದಲ್ಲಿ ನಡೆಯುವಂತೆ ಬಲಗೊಳಿಸುತ್ತಾನೆ. He is the one who guided us to come this far. ಆತನೇ ನಮ್ಮನ್ನು ಕೈ ಹಿಡಿದು ನಡೆಸಿದ್ದಾನೆ ಇಷ್ಟವರೆಗೂ. For all this what we can give to him. ಇವೆಲ್ಲಾ ಕಾರ್ಯಗಳಿಗಾಗಿ ದೇವರಿಗೆ ಬದಲು ನಾವೇನು ಕೊಡಲಾಗುತ್ತದೆ? We don't have anything to give him, only give our heart and thanksgiving to him. ನಾವು ಆತನಿಗೆ ಏನು ಕೊಡಲಾಗುವುದಿಲ್ಲ ಪ್ರಿಯರೇ, ಕೇವಲ ಹೃದಯವನ್ನು ತೆರೆದು ದೇವರೇ ಅಂತೇಳಿ ಕೃತಜ್ಞತೆ ಸಲ್ಲಿಸುವುದು ಬಿಟ್ಟು ಬೇರೆ ಏನು ಕೊಡಲಾಗುವುದಿಲ್ಲ. This morning, keeping our anniversary in our mind, I want to take you to Ephesians 1st chapter and meditate few verses from there. ಈ ಬೆಳಗಿನ ಜಾವದಲ್ಲಿ ಇವುಗಳನ್ನು ಆಲೋಚನೆಗಳಲ್ಲಿ ಇಟ್ಕೊಂಡು ನಮ್ಮ ಸತ್ಯವೇದದಲ್ಲಿ ಎಫೆಸರಿಗೆ ಬರೆದಂತ ಪತ್ರಿಕೆ 1ನೇ ಸಂಧಿಗೆ ನಿಮ್ಮ ಪುಸ್ತಕಗಳನ್ನು ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿಕೊಳ್ಳಬೇಕೆಂಬುದಾಗಿ ವಿನಂತಿಸಿಕೊಳ್ಳುತ್ತೇನೆ. I'll be reading in English from verse 15 to 23. ನಾನು 15ನೇ ವಚನದಿಂದ 23ನೇ ವಚನದವರೆಗೂ ಆಂಗ್ಲ ಭಾಷೆಯಲ್ಲಿ ನಿಮಗೆ ಓದುತ್ತೇನೆ. ನಂತರ ಕನ್ನಡದಲ್ಲಿ ಕೂಡ ನಾವು ಗಮನಿಸಿಕೊಳ್ಳಲಿಕ್ಕಿದ್ದೇವೆ. Ephesians 1st chapter 15th verse to 23rd. ಎಫೆಸರಿಗೆ ಬರೆದಂತಹ ಪತ್ರಿಕೆ 1ನೇ ಸಂಧಿ 15ನೇ ವಚನದಿಂದ 23ನೇ ವಚನದವರೆಗೂ. For this reason, because I have heard of your faith in the Lord Jesus and your love towards all the saints, I do not cease to give thanks for you, remembering you in my prayers, that the God of our Lord Jesus Christ, the Father of glory, may give you the spirit of wisdom and of revelation in the knowledge of him, having the eyes of your hearts enlightened, that you may know what is the hope to which he has called you, what are the riches of his glorious inheritance in the saints, and what is the immeasurable greatness of his power toward us who believed, according to the working of his great might, that he worked in Christ when he raised from the dead and seated him at his right hand in the heavenly places, far above all ruler and authority and power and dominion, and above every name that is named, not only in this age, but also in the one to come. And he put all things under his feet, and gave him as head over all things to the church, which is his body, the fullness of him who fills all in all. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭಾವತ್ವಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ.
This little passage is all about giving thanks and praying for the church in Ephesus. ಈ ಒಂದು ಓದಿದಂಥ ಭಾಗ ಎಫೆಸಿಯ ಸಭೆ ಅವರು ದೇವರಿಗೆ ಹೇಗೆ ಋಣಸ್ಥರಾಗಿರಬೇಕು, ಕೃತಜ್ಞತೆ ಸಲ್ಲಿಸಬೇಕೆಂಬಂಥ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸುತ್ತದೆ. Paul is giving thanks because of this church. ಪೌಲನು ಈ ಸಭೆಯ ನಿಮಿತ್ತವಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದನು. Because this church has kept the faith in all kinds of situations. ಏಕೆಂದರೆ ಈ ಸಭೆಯು ಎಲ್ಲಾ ಪರಿಸ್ಥಿತಿಗಳಲ್ಲಿ ನಂಬಿಕೆಯಲ್ಲಿ ಸ್ಥಿರವಾಗಿ ಅವರಿದ್ದರು. They were gone through persecution, difficulties. ಅವರು ಹಿಂಸೆಯಲ್ಲಿ ಮತ್ತು ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ ಹಾದು ಹೋದರು. It was very difficult for the church to meet each Sunday. ಆ ಸಭೆ ಒಟ್ಟು ಕೂಡಿ ಬರುವುದು ಕೂಡ ಅವರಿಗೆ ಬಹಳ ಕಷ್ಟವಾಗಿತ್ತು ಭಾನುವಾರ ದಿವಸ. Whatever difficulties they may gone through, but the faith in the Lord was strong. ಅವರು ಯಾವುದೇ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ರು, ಸಭೆ ನಂಬಿಕೆಯಲ್ಲಿ ಬಲವಾಗಿತ್ತು. Because of their faith, Paul want to thank God. ಅವರ ನಂಬಿಕೆಯನ್ನು ನೋಡಿ ಅಪೊಸ್ತಲನಾದ ಪೌಲನು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾನೆ. Today when we look about our own church, there are many reasons that we can thank God. ಇವತ್ತು ಒಂದು ವೇಳೆ ನಮ್ಮ ಸಭೆಯನ್ನೇ ನಾವು ನೋಡುವಾಗ ಬಹಳಷ್ಟು ದೇವರಿಂದ ಆದಂತ ಕಾರಣಗಳು ಉಂಟು ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತ ವಿಷಯಗಳಲ್ಲಿ. As a leaders, we want to thank God because of the faith of each one. ನಾವು ನಾಯಕರಾಗಿ ಪ್ರತಿಯೊಬ್ಬರ ನಂಬಿಕೆಯ ನಿಮಿತ್ತವಾಗಿ ದೇವರಿಗೆ ವಂದನೆ ಸಲ್ಲಿಸಬೇಕು. You have grown so much and you are very strong in faith. ನೀವು ಎಷ್ಟೋ ಬೆಳೆದಿದ್ದೀರಿ, ನಂಬಿಕೆಯಲ್ಲಿ ಸ್ಥಿರರಾಗಿದ್ದೀರಿ. As the church was growing, your faith was also growing. ಸಭೆ ಹೇಗೆ ಬೆಳೆಯುತ್ತಾ ಇತ್ತೋ ನಿಮ್ಮ ನಂಬಿಕೆಯು ಸಹ ಬೆಳೆಯುತ್ತಾ ಇತ್ತು. 19 years we have seen how God has blessed each family. 19 ವರ್ಷಗಳು ನಾವು ನೋಡಿದ್ದೇವೆ ಸಭೆಯಲ್ಲಿ ಹೇಗೆ ಪ್ರತಿಯೊಂದು ಕುಟುಂಬ ಆಶೀರ್ವದಿಸಲ್ಪಟ್ಟಿರುವಂತ ವಿಷಯ. In many areas, God has come and made lot of blessings into your homes. ದೇವರು ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಕುಟುಂಬದ ಅನೇಕ ಭಾಗಗಳಲ್ಲಿ ಆತನು ಬಂದು ಆಶೀರ್ವದಿಸಿದಂತ ಆಶೀರ್ವಾದಗಳು ನಮಗುಂಟು. We thank God for your faith. ನಿಮ್ಮ ನಂಬಿಕೆಗಾಗಿ ದೇವರನ್ನು ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. Along with the faith, the product of the faith we can see in your lives. ಈ ಒಂದು ನಂಬಿಕೆಯ ಸಂಗಡ ನಂಬಿಕೆ ಮೂಲಕ ಉತ್ಪತ್ತಿ ಆದಂತ ಅನೇಕ ವಿಷಯಗಳು ನಿಮ್ಮಲ್ಲಿ ನಾವು ನೋಡಬಹುದು. One of the reason why Paul is thanking is, another reason for why Paul is thanking is because of the love they have for one another. ನೋಡ್ರಿ, ನಂಬಿಕೆ ಮೂಲಕ ಹುಟ್ಟಿದ್ದಂತ ಪ್ರೀತಿಯನ್ನು ಇನ್ನೊಬ್ಬರಿಗಿದ್ದಂತ ಪ್ರೀತಿಯನ್ನು ನೋಡಿ ಪೌಲನು ಬಹಳ ಅತಿಶಯ ಪಡುತ್ತಾನೆ, ಸಂತೋಷ ಪಡುತ್ತಾನೆ. This church, the more they gone through persecution, they started loving for one another. ಈ ಸಭೆಯು ಎಷ್ಟು ಹೆಚ್ಚಾಗಿ ಹಿಂಸೆಯಲ್ಲಿ ಹಾದು ಹೋಗುತ್ತಾ ಇತ್ತು, ಅಷ್ಟು ಹೆಚ್ಚಾಗಿ ಒಬ್ಬರನ್ನೊಬ್ಬರು ಅವರು ಪ್ರೀತಿಸುತ್ತಾ ಇದ್ದರು. They always stand for one another. ಅವರು ಯಾವಾಗ್ಲೂ ಒಬ್ಬರಿಗಾಗಿ ಒಬ್ಬರು ನಿಲ್ಕೊಳ್ತಾ ಇದ್ರು. They always taken care of one another. ಅವರು ಒಬ್ಬರ ಬಗ್ಗೆ ಒಬ್ಬರು ಕಾಳಜಿ ವಹಿಸುತ್ತಾ ಇದ್ರು. What a love they have for one another. ಅಂತ ಒಂದು ಕಾಳಜಿ ಅವರು ಒಬ್ಬರ ವಿಷಯದಲ್ಲಿ ಒಬ್ಬರು ವಹಿಸುತ್ತಾ ಇದ್ರು. Same way, when we look our church, we have seen the love that is there for one another is amazing. ಪ್ರಿಯರೇ, ಅದೇ ರೀತಿಯಲ್ಲಿ ನಮ್ಮ ಸಭೆಯನ್ನು ನಾವು ನೋಡುವಾಗ ಇನ್ನೊಬ್ಬರ ವಿಷಯದಲ್ಲಿ ಇನ್ನೊಬ್ಬರಿಗಿರುವಂತ ಪ್ರೀತಿ ಎಷ್ಟು ಅದ್ಭುತವಾಗಿದೆ. On this anniversary day, we can look back and see how much you have grown loving one another. ಈ ಒಂದು 19ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಹಿಂತಿರುಗಿ ನೋಡುವಾಗ ಪ್ರೀತಿಯಲ್ಲಿ ಒಬ್ಬರ ಕುಟುಂಬ ಇನ್ನೊಬ್ಬ ಕುಟುಂಬಗಳು ಎಷ್ಟು ಬೆಳೆದಿದ್ದಾವೆ ಎಂಬುದಾಗಿ ನಮ್ಮ ಸಭೆಯಲ್ಲಿ ನಾವು ನೋಡಬಹುದು. In one word, we became one family. ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಾವೆಲ್ಲರೂ ಒಂದೇ ಕುಟುಂಬವಾಗಿದ್ದೇವೆ. And one love in the family. ಒಂದೇ ಪ್ರೀತಿ ಆ ಕುಟುಂಬದಲ್ಲಿ ಕಂಡು ಬರುತ್ತದೆ. How we have grown up to take care of one another. ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸುವುದರಲ್ಲಿ ಎಷ್ಟು ಮಟ್ಟಿಗೆ ನಾವು ಬೆಳೆದಿದ್ದೇವೆ ಅದನ್ನು ನೋಡುವಾಗ There are many reasons, but this one of the best reason. On this day we can thank God for our church. ಬಹಳಷ್ಟು ಕಾರಣಗಳು ಇದಾವೆ, ಆದರೆ ಇದು ಒಂದು ಕಾರಣವಾಗಿರಬೇಕು ನಮಗೆ ದೇವರಿಗೆ ನಾವು ಈ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುವಂತ ವಿಷಯಕ್ಕಾಗಿ. Thank you God for the faith of our church members. ನಾವು ಕರ್ತನಿಗೆ ಹೇಳಬೇಕು, ದೇವರೇ ನಮ್ಮ ಸಭೆಯ ಜನರ ಒಂದು ನಂಬಿಕೆಗಾಗಿ ನಾವು ನಿನ್ನನ್ನು ವಂದಿಸುತ್ತೇವಯ್ಯ. Thank you God for the love they have for one another in the church. ದೇವರೇ, ನಮ್ಮ ಸಭೆಯಲ್ಲಿದ್ದ ಸದಸ್ಯರು ಸಭಿಕರು ಒಬ್ಬರಿಗೊಬ್ಬರು ಇದ್ದಂತ ಪ್ರೀತಿಯ ನ್ಯೂನತೆಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. And we pray that the church will continue to grow in
faith and love. ನಾವು ಈಗ ಈ ರೀತಿಯಲ್ಲಿ ಬೇಡಿಕೊಳ್ಳುತ್ತೇವೆ, ಈ ನಂಬಿಕೆ ಈ ಪ್ರೀತಿ ಹೀಗೆ ಇನ್ನು ಅಧಿಕವಾಗಿ ಬೆಳೆಯಲಿ ಸ್ವಾಮಿ. In coming up years, we want to see every family and every member become strong in faith and grow in love. ಮುಂಬರುವ ವರ್ಷಗಳಲ್ಲಿ ನಾವು ನೋಡಬೇಕು ಕರ್ತನೆ, ಪ್ರತಿ ಕುಟುಂಬ ಪ್ರತಿಯೊಬ್ಬ ಸದಸ್ಯರು ವೈಯಕ್ತಿಕವಾಗಿಯೂ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಇನ್ನೂ ಅಧಿಕವಾಗಿ ಅವರು ಬೆಳೆಯಬೇಕು ಸ್ವಾಮಿ. And talking about thanksgiving, now Paul moves to praying for the church. ಈಗ ಪೌಲನು ಕೃತಜ್ಞತೆ ವಿಷಯದಲ್ಲಿ ಮಾತನಾಡಿ ಸಭೆಗಾಗಿ ಪ್ರಾರ್ಥಿಸುವ ವಿಷಯಕ್ಕಾಗಿ ಆತನು ಹೋಗುತ್ತಾನೆ. If you look from 17th verse, he was praying for the church. 17ನೇ ವಚನದಿಂದ ನೋಡುವಾಗ ಆತನು ಸಭೆಗಾಗಿ ಪ್ರಾರ್ಥಿಸುತ್ತಾನೆ. Every day, whenever he remembers, he was praying for the church. ಪ್ರತಿ ದಿವಸದ ನೆನಪು ಮಾಡಿಕೊಳ್ಳುವಾಗ ಸಭೆಗಾಗಿ ಆತನು ಪ್ರಾರ್ಥಿಸುತ್ತಾನೆ. There are three things that he was praying for the church. ಆತನು ಪ್ರಾರ್ಥಿಸುವಂತ ವಿಷಯಗಳಲ್ಲಿ ಮೂರು ವಿಷಯಗಳನ್ನು ಆತನು ಇಲ್ಲಿ ನೋಡುತ್ತಾನೆ. If you look at the 18th verse, 18ನೇ ವಚನವನ್ನು ನಾವು ಸರಿಯಾಗಿ ನೋಡಿದರೆ, the first part he was talking about the hope that they had in God. ಮೊದಲನೇ ಭಾಗ ದೇವರಲ್ಲಿ ಅವರ ಸಭೆಗೆ ಇರುವಂತ ನಿರೀಕ್ಷೆ ವಿಷಯದಲ್ಲಿ ಆತನು ಮಾತಾಡ್ತಾನೆ. And he was praying that they will grow more in that hope. ಆ ನಿರೀಕ್ಷೆಯಲ್ಲಿ ಅವರಿನ್ನು ಅಧಿಕವಾಗಿ ಬೆಳೆಯಲಿ ಎಂಬುದಾಗಿ ಆತನು ಪ್ರಾರ್ಥಿಸುತ್ತಾನೆ. Paul has reminded them from where they have chosen. ಪೌಲನು ಅವರಿಗೆ ನೆನಪಿಗೆ ತರುತ್ತಾನೆ ಎಲ್ಲಿಂದ ಅವರು ಆರಿಸಲ್ಪಟ್ಟರು ಎಂಬಂತ ಸ್ಥಳಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾನೆ. And how God has called them into his family. ಮತ್ತೆ ದೇವರು ಹೇಗೆ ಅವರು ಎಲ್ಲಿಂದ ಬಂದ್ರು, ಇವತ್ತು ಹೇಗೆ ದೇವರ ಕುಟುಂಬದಲ್ಲಿ ಅವರು ಸದಸ್ಯರಾಗಿದ್ದಾರೆ ಎಂಬುದಾಗಿ ಅದನ್ನು ನೆನಪು ಮಾಡುತ್ತಾನೆ. If you look at chapter 1, first verse to 9th verse, you find all those things. ನೀವೊಂದು ವೇಳೆ ಅದೇ ಮೊದಲನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೂ ನೀವು ಗಮನಿಸಿದ್ರೆ ಹೇಗೆ ಅವರು ಎಲ್ಲಿಂದ ಬರ್ತಾರೆ, ಹೇಗೆ ಕೂಡಿ ಬಂದರು ಎಂಬುದಾಗಿ ಅದು ತೋರಿಸಿಕೊಡುತ್ತದೆ. All these members were chosen by God before the creation of the world. ಪ್ರಿಯರೇ, ಇದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ 4ನೇ ವಚನದಲ್ಲಿ ಇವರೆಲ್ಲರೂ ಕೂಡ ಭೂಮಿಯ ಅಸ್ಥಿವಾರಗಳು ಹಾಕುವ ಮೊದಲೇ ಆರಿಸಲ್ಪಟ್ಟರು ಎಂಬುದಾಗಿ. What it means, God has a plan for each member of the church. ಅದರ ಅರ್ಥ ಏನು? ಆ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರ ಮೇಲೆ ದೇವರು ಯೋಜನೆಯನ್ನು ಹಾಕಿಕೊಂಡಿದ್ದನು. And he not only chosen them, he has prepared them to walk in his paths. ಆರಿಸಿಕೊಳ್ಳುವುದು ಮಾತ್ರವಲ್ಲದೆ ಆತನ ಮಾರ್ಗದಲ್ಲಿ ಅವರು ನಡೆಯುವುದಕ್ಕಾಗಿ ಅವರನ್ನು ನಡೆಸುತ್ತಾನೆ. Not only to walk in his path, but there is a heavenly blessing kept for them. ನಡೆಯುವುದು ಮಾತ್ರವಲ್ಲದೆ ಪರಲೋಕದ ಆಶೀರ್ವಾದಗಳು ಅವರಿಗೆ ಉಂಟೆಂಬಂತ ಒಂದು ಖಚಿತತೆಯಲ್ಲಿ ಕೊಡುತ್ತಾನೆ. In that hope they need to grow. ಆ ನಿರೀಕ್ಷೆಯಲ್ಲಿ ಅವರು ಬೆಳೆಯಬೇಕಾಗಿತ್ತು. You know, every church need to grow in that hope. ಪ್ರಿಯರೇ, ಪ್ರತಿಯೊಂದು ಸಭೆಯೂ ಕೂಡ ಈ ರೀತಿಯಲ್ಲಿ ಆ ನಿರೀಕ್ಷೆಯಲ್ಲಿ ಬೆಳೆಯಬೇಕು. We need to grow as a church. ನಾವು ಸಭೆಯಾಗಿ ಬೆಳೆಯಬೇಕು. We need to have the hope that God will take care of us. ನಮಗೆ ಈ ನಿರೀಕ್ಷೆ ನಮ್ಮಲ್ಲಿ ಇರಬೇಕು, ದೇವರು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ. You know, if we keep hope in anything on this world, we may be failed. ಈ ಲೋಕದಲ್ಲಿರುವಂತಹ ಯಾವುದೇ ಸಂಗತಿಗಳ ಮೇಲೆ ನಿರೀಕ್ಷೆ ಇಟ್ಟರೆ ನಾವು ತಪ್ಪಿ ಹೋಗಬಹುದು. You know, many people keep hope on the government. ಅನೇಕರು ಸರ್ಕಾರದ ಮೇಲೆ ನಿರೀಕ್ಷೆ ಇಟ್ಕೊಳ್ಳುತ್ತಾರೆ. That government will take care of them. ಅವ್ರು ಅನ್ಕೊಳ್ತಾರೆ ಸರ್ಕಾರವು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತದೆ, They will provide jobs for them. ಅವರಿಗೆ ಉದ್ಯೋಗಗಳನ್ನು ಕೊಡುತ್ತದೆ ಎಂಬುದಾಗಿ. In difficult times, they provide supplies. ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ ಅವ್ರಿಗೆ ಬೇಕಾದಂತ ವಸ್ತುಗಳನ್ನು ಅವರು ಸರಫರಾಜು ಮಾಡುತ್ತಾರೆ. But sometimes they were not able to fulfill their promises. ಕೆಲವು ಸಮಯಗಳಲ್ಲಿ ಸರ್ಕಾರವು ಕೂಡ ಅವರು ಕೊಟ್ಟ ಮಾತುಗಳನ್ನು ನೆರವೇರಿಸದೆ ಹೋಗಬಹುದು. And our hopes will be scattered. ಆಗ ನಮ್ಮ ನಂಬಿಕೆ ಅದು ಚದರಿ ಹೋಗ್ತದೆ. What we can do during the time? ಅಂತ ಪರಿಸ್ಥಿತಿಗಳಲ್ಲಿ ಏನು ಮಾಡಬಹುದು? Better not to keep hope on those kind of things. ಇಂಥ ವಿಷಯಗಳ ಮೇಲೆ ನಿರೀಕ್ಷೆ ಇಡದೆ Sometimes we keep hope on friends. ಕೆಲವು ಸಮಯಗಳಲ್ಲಿ ಸ್ನೇಹಿತರ ಮೇಲೆ ನಿರೀಕ್ಷೆ ಇಟ್ಕೊಳ್ಳುತ್ತೇವೆ. Sometimes they were not able to fulfill their promise. ಕೆಲವು ಸಮಯಗಳಲ್ಲಿ ಸ್ನೇಹಿತರು ಕೂಡ ಅವರು ಕೊಟ್ಟ ಮಾತುಗಳನ್ನು ನೆರವೇರಿಸದಿರಬಹುದು. When we keep hope on anything in this world, we may be deceived by them. ಒಂದು ವೇಳೆ ಈ ಲೋಕದಲ್ಲಿರುವಂತಹ ಯಾವುದೇ ಸಂಗತಿಗಳ ಮೇಲೆ ನಾವು ನಿರೀಕ್ಷೆ ಇಟ್ಟುಕೊಳ್ಳುವುದಾದರೆ ನಾವು ವಂಚನೆಗೆ ಗುರಿಯಾಗಬಹುದು, ಮೋಸ ಹೋಗಬಹುದು. But when we keep hope on heavenly things, God will never put us down. ಆದರೆ ಯಾವಾಗ ನಾವು ಪರಲೋಕದ ಸಂಗತಿಗಳ ಮೇಲೆ ನಿರೀಕ್ಷೆ ಇಟ್ಟುಕೊಳ್ಳುತ್ತೇವೋ ದೇವರು ಎಂದಿಗೂ ನಮ್ಮನ್ನು ವಂಚಿಸದೆ ಆತನ ಕೈ ಹಿಡಿದು ನಡೆಸುತ್ತಾನೆ. Our God is a God who keeps his word. ನಮ್ಮ ದೇವರು ತನ್ನ
ಮಾತು ಕೊಟ್ಟ ಹಾಗೆ ನಡೆಯುವಂತ ದೇವರಾಗಿದ್ದಾನೆ. He is there to help us in all situations. ಆತ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಮಗೆ ಸಹಾಯ ಮಾಡಿ ನಡೆಸುವ ಆತನಾಗಿದ್ದಾನೆ. He is there with us every moment of our life. ನಮ್ಮ ಜೀವಿತದ ಪ್ರತಿ ಒಂದು ಕ್ಷಣದಲ್ಲಿ ಆತ ನಮ್ಮ ಸಂಗಡ ಇರುತ್ತಾನೆ. And he has said, I will not leave you nor forsake you. ನಾನು ನಿಮ್ಮನ್ನು ಎಂದಿಗೂ ಬಿಡದೆ ತೊರೆಯದೇ ಇರುವೆನೆಂಬುದಾಗಿ ಆತನು ಹೇಳಿದ್ದಾನೆ. Better to keep our hope on him rather than other things. ನಮ್ಮ ನಿರೀಕ್ಷೆ ಕರ್ತನ ಮೇಲೆ ಬಿಟ್ಟು ಬೇರೆ ಸಂಗತಿಗಳ ಮೇಲೆ ಇಡದೇ ಇರೋಣ. So that we will not be disappointed by anything. ಏಕೆಂದ್ರೆ ಈ ಲೋಕದಲ್ಲಿ ನಿರೀಕ್ಷಿಟ್ಟು ನಾವು ನಿರಾಸರು ಆಗುವಕ್ಕಿಂತಲೂ ಕರ್ತನಲ್ಲಿ ನಿರೀಕ್ಷಿಟ್ಟು ಮುಂದೆ ಹೋಗೋಣ. That's the prayer Paul is praying for the church. ಅದೇ ಪ್ರಾರ್ಥನೆ ಪೌಲನು ಸಭೆಗಾಗಿ ಪ್ರಾರ್ಥಿಸುತ್ತಾನೆ. Today that is our prayer for our church. ಇವತ್ತು ನಾಯಕರಾಗಿ ನಮ್ಮ ಪ್ರಾರ್ಥನೆ ಕೂಡ ನಮ್ಮ ಸಭಿಕರಿಗೋಸ್ಕರ ಇದಾಗಿದೆ. We are living in a very bad times of this world. ಈ ಲೋಕದ ಈ ಕಾಲದ ಬಹಳ ಕೆಡು ದಿನಗಳಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ. What will happen to each one we don't know. ಪ್ರತಿ ಒಬ್ಬೊಬ್ಬರಿಗೂ What will be tomorrow's future we don't know. ನಾಳಿನ ಭವಿಷ್ಯತ್ ಏನಾಗಿರ್ತದ ನಮಗೆ ಗೊತ್ತಿಲ್ಲ. Everything is very dangerous for each one of us. ನಮ್ಮ ಪ್ರತಿ ಒಬ್ಬೊಬ್ಬರಿಗೂ ಭವಿಷ್ಯತ್ತಾಗ್ಲಿ ದಿನಗಳಾಗ್ಲಿ ಬಹಳ ಕಷ್ಟಕರವಾಗಿ ಕಂಡು ಬರ್ತಾ ಇದ್ದಾವೆ. In this kind of situation where we can keep our hope. ಇಂಥ ಪರಿಸ್ಥಿತಿಗಳಲ್ಲಿ ನಮ್ಮ ನಿರೀಕ್ಷೆ ಎಲ್ಲಿಡಬೇಕು ನಾವು? Better to keep our hope on the Lord Jesus who knows us. ನಮ್ಮನ್ನು ಅರ್ಥಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಿರೀಕ್ಷೆ ಇಟ್ಕೊಂಡಿರುವಂತದ್ದು ಉತ್ತಮ ಎಂಬುದಾಗಿ ನಾನು ಎಣಿಸುತ್ತೇನೆ. Our prayer for you this morning is that you will grow in that hope each day. ನಮ್ಮ ಪ್ರಾರ್ಥನೆ ನಿಮಗಾಗಿ ಪ್ರತಿ ದಿವಸ ಆ ನಿರೀಕ್ಷೆಯಲ್ಲಿ ನೀವು ಬೆಳೆಯಬೇಕೆಂಬುದೇ ನಮ್ಮದಾಗಿರುತ್ತದೆ. Moving to the second prayer that Paul is praying. ಎರಡನೇ ಆಲೋಚನೆ ಪೌಲನು ಪ್ರಾರ್ಥನೆ ಮಾಡಿದಂತ ಎರಡನೇ ಆಲೋಚನೆ, In the same 18th verse, second part, he prays for their understanding about inheritance they have in Jesus. ಆತನು ಸಭೆಗೆ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಸ್ವಾಸ್ಥ್ಯದ ವಿಷಯದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ. He was praying that they will understand the richness of inheritance they have in Jesus. ಯೇಸು ಕ್ರಿಸ್ತನಲ್ಲಿ ನಮಗಿರುವಂತ ಐಶ್ವರ್ಯವನ್ನು ಅಥವಾ ಸ್ವಾಸ್ಥ್ಯವು ಎಂತದೆಂಬುದಾಗಿ ತಿಳ್ಕೊಳ್ಳುವಂತೆ ಆತನು ಪ್ರಾರ್ಥಿಸುತ್ತಾನೆ. The day when you committed your life to live for Jesus, ನಾವು ಯೇಸುಗೋಸ್ಕರ ಜೀವಿತವನ್ನು ನಾವು ಮುಡಿಪಿಟ್ಟಂತ ದಿನದಿಂದ we all are adopted into his family. ನಾವೆಲ್ಲರೂ ಕೂಡ ಆತನ ಕುಟುಂಬದಲ್ಲಿ ದತ್ತ ಸ್ವೀಕಾರ ಮಾಡಿಸಲ್ಪಟ್ಟಿದ್ದೇವೆ. You find that one in the first few verses. ನಾವು ಕೆಲವು ವಚನಗಳಲ್ಲಿ ಅವುಗಳನ್ನು ಗಮನಿಸಬಹುದು. How we are adopted into God's family. ನಾವು ಹೇಗೆ ದೇವರ ಕುಟುಂಬದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. We are adopted into God's family. ದೇವರ ಕುಟುಂಬಕ್ಕೆ ನಮ್ಮನ್ನು ದತ್ತ ಸ್ವೀಕಾರವಾಗಿ ಸ್ವೀಕರಿಸಲ್ಪಟ್ಟಿದೆ. What are the blessings that we got when we are adopted? ನಾವು ದೇವರ ಕುಟುಂಬಕ್ಕೆ ಸೇರಿಸಲ್ಪಡುವಾಗ ನಮಗೆ ಆ ಕುಟುಂಬದಿಂದ ಬರುವಂತ ಆಶೀರ್ವಾದಗಳು ಏನಪ್ಪಾ ಎಂಬುದಾಗಿ ಆಲೋಚನೆ ಮಾಡುವುದಾದರೆ, we are access to all the blessing God has kept for us. ನಮಗಾಗಿ ದೇವರು ಮುಡಿಪಿಟ್ಟಂತ ಎಲ್ಲಾ ಆಶೀರ್ವಾದಗಳಲ್ಲಿ ನಾವು ಪ್ರವೇಶಿಸಬಹುದು. Those blessings became our inheritance. ಆ ಆಶೀರ್ವಾದಗಳು ನಮ್ಮ ಸ್ವಾಸ್ಥ್ಯವಾಗಿ ಉಳಿಕೊಂಡವು. Those are our richness in this world. ಅವುಗಳೇ ನಮಗೆ ಈ ಲೋಕದಲ್ಲಿ ನಮ್ಮ ಐಶ್ವರ್ಯವಾಗಿರುತ್ತವೆ. We need to know the heavenly richness to have a wonderful life. ಪ್ರಿಯರೇ, ಈ ಲೋಕದಲ್ಲಿ ಅದ್ಭುತವಾದಂತ ಜೀವಿತವನ್ನು ನಾವು ಜೀವಿಸಬೇಕಾದ್ರೆ ಪರಲೋಕದ ಆಶೀರ್ವಾದಗಳು ಏನೆಂಬುದಾಗಿ ನಾವು ತಿಳಿಯುವಂತ ಪ್ರಯತ್ನ ಮಾಡಬೇಕು. Day to day we work hard to have some kind of wealth in this world. ಈ ಲೋಕದಲ್ಲಿ ಏನೋ ಒಂದು ಸಂಪಾದನೆ ಮಾಡಬೇಕೆಂಬುದಾಗಿ ದಿನನಿತ್ಯ ನಾವು ಪ್ರಯತ್ನ ಕೆಲಸಗಳನ್ನು ಮಾಡುತ್ತಿರ್ತೇವೆ. We put all our energy and give all our time to earn something for our life. ನಮ್ಮ ಜೀವಿತಕ್ಕಾಗಿ ಏನೋ ಒಂದು ಸಂಪಾದನೆ ಮಾಡಿಕೊಳ್ಳಬೇಕೆಂಬುದಾಗಿ ನಮ್ಮ ಬಲವನ್ನೆಲ್ಲ ಅದರಲ್ಲಿ ಹಾಕಿ ಶ್ರಮಿಸುತ್ತಿರುತ್ತೇವೆ. But this wealth is only for some time. ಆದ್ರೆ ಈ ಸ್ವಾಸ್ಥ್ಯವು, ಈ ಲೋಕದ ಸ್ವಾಸ್ಥ್ಯವು ತಾತ್ಕಾಲಿಕವಾಗಿರುವಂತವುಗಳು. When this all will vanish we don't know. ಯಾವಾಗ ಇವೆಲ್ಲ ನಾಶವಾಗ್ತವೋ ನಶಿಸಿ ಹೋಗ್ತವೋ ನಮಗೆ ಗೊತ್ತಿಲ್ಲ. When things will go away from our hands we don't know. ನಮ್ಮ ಕೈ ಮೀರಿ ಯಾವಾಗ ಅವುಗಳು ದಾಟಿ ಹೋಗುತ್ತವೋ ನಮಗೆ ಗೊತ್ತಿಲ್ಲ. All our efforts putting on temporary things, sometimes it is waste. ಪ್ರಿಯರೇ, ಎಲ್ಲಾ ತಾತ್ಕಾಲಿಕವಾದಂತ ವಿಷಯಗಳ ಮೇಲೆ ನಾವು ಹಾಕುವಂತ ನಮ್ಮೆಲ್ಲಾ ಪ್ರಯಾಸಗಳು ಅವು ವ್ಯರ್ಥವಾಗುತ್ತವೆ
ಆಗುತ್ತವೆ. Better to keep on those things that are permanent in our life. ಆದರೆ ನಮ್ಮ ಜೀವಿತದಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುವಂತ ಸ್ವಾಸ್ಥ್ಯಕ್ಕಾಗಿ ನಮ್ಮ ಪ್ರಯಾಸವನ್ನು ಪಡುವುದು ಉತ್ತಮ. In Christ we have so many richness. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಬಹಳಷ್ಟು ಐಶ್ವರ್ಯವಿದೆ. Those are all our inheritance. ಅವೆಲ್ಲಗಳು ನಮ್ಮ ಸ್ವಾಸ್ಥ್ಯವಾಗಿರುತ್ತವೆ. We need to grow to understand those inheritance. ಆದರೆ ಆ ಸ್ವಾಸ್ಥ್ಯ ಏನಪ್ಪಾ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲು ನಾವು ಬೆಳೆಯಬೇಕು. Unless a child grow older, he cannot understand the wealth of the father. ಪ್ರಿಯರೇ, ಒಂದು ಮಗು ಒಂದು ಉತ್ತಮವಾದಂತ ಮಟ್ಟಕ್ಕೆ ಬೆಳೆಯುವ ತನಕ ಆತನ ತಂದೆ ತಾಯಿಗಳಿಗಿರುವಂತಹ ಸ್ವಾಸ್ಥ್ಯ ಎಂತದೆಂಬುದಾಗಿ ಅವ್ರಿಗೆ ತಿಳಿದು ಬರುವುದಿಲ್ಲ. As we grow in Lord, we understand those richness. ಅದೇ ರೀತಿಯಲ್ಲಿ ದೇವರ ಮಕ್ಕಳಂತ ನಾವುಗಳು ದೇವರಲ್ಲಿ ಬೆಳೆಯುವಾಗ ನಮ್ಮ ಪರಲೋಕದ ತಂದೆಯ ಸ್ವಾಸ್ಥ್ಯವೇನಿದೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. You know, God has given a salvation. ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. Along with the salvation, He has given Holy Spirit to us. ರಕ್ಷಣೆ ಸಂಗಡ ತನ್ನ ಆತ್ಮನನ್ನು ನಮಗೆ ಕೊಟ್ಟಿದ್ದಾನೆ. Along with the Holy Spirit, He has brought lot of miracles in our life. ಆತನ ಆತ್ಮನ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಆತನು ತಂದಿದ್ದಾನೆ. And when we leave this world, He has prepared a house for us. ಈ ಲೋಕವನ್ನು ನಾವು ಮುಗಿಸಿ ನಾವು ಪ್ರಯಾಣ ಮುಗಿಸ್ಕೊಂಡು ಹೋಗುವಾಗ ನಮಗಾಗಿ ಈಗಾಗಲೇ ಮನೆಯು ಸಿದ್ಧವಾಗಿದೆ. ಅಲ್ಲಿ A beautiful place where we can stay with Him. ಆತನ ಸಂಗಡ ಶಾಶ್ವತವಾಗಿ ವಾಸ ಮಾಡುವಂತ ಒಂದು ಸುಂದರವಾದ ಭವನ ನಮಗಾಗಿ ನಿರ್ಮಾಣವಾಗಿದೆ. Better than any place that is there on this earth. ಭೂಮಿ ಮೇಲೆ ಇರುವಂತ ಎಲ್ಲಾ ಸ್ಥಳಗಳಕ್ಕಿಂತಲೂ ಉತ್ತಮವಾದಂತ ಸ್ಥಳ ಅದು. Those are our inheritance. ಅವು ನಮ್ಮ ಸ್ವಾಸ್ಥ್ಯಗಳಾಗಿರುತ್ತವೆ. We need to receive those inheritance. ಆ ಸ್ವಾಸ್ಥ್ಯಗಳನ್ನು ನಾವು ಸ್ವೀಕರಿಸಿಕೊಳ್ಳಬೇಕು. When we grow in the Lord, we understand those inheritance. ನಾವು ದೇವರಲ್ಲಿ ಬೆಳೆಯುವಾಗಲೇ ಅವುಗಳು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. We will become stronger with those things. ಅವುಗಳ ಸಂಗಡ ನಾವು ಬಲಾಢ್ಯರಾಗುತ್ತೇವೆ. We don't care what is happening on this earth. ಭೂಮಿ ಮೇಲೆ ಏನ್ ಆಗ್ತಾ ಇದೆ ಎಂಬುವಂತ ಅದರ ವಿಷಯದಲ್ಲಿ ಚಿಂತಿಸೋದಿಲ್ಲ ನಾವು. If we don't get anything on this earth, we don't get sad. ಒಂದು ವೇಳೆ ಈ ಲೋಕದಲ್ಲಿ ಏನು ನಮಗೆ ದೊರಕಲಿಲ್ಲದಿದ್ದರೂ ನಾವು ಚಿಂತಿಸೋದಿಲ್ಲ, ದುಃಖ ಪಡೋದಿಲ್ಲ ಪ್ರಿಯರೇ. But we will focus on the spiritual blessings that ನಾವು we have. ನಮಗೆ ಈಗಾಗಲೇ ನಮ್ಮ ಪರಲೋಕದ ತಂದೆಯಿಂದ ಪಡ್ಕೊಂಡಂತ ಸ್ವಾಸ್ಥ್ಯದ ಮೇಲೆ ನಾವು ದೃಷ್ಟಿ ಇಟ್ಟುಕೊಳ್ಳುವವರಾಗಿರ್ತೇವೆ. Do you know you are a rich person? ನಿಮಗೆ ಗೊತ್ತಾ ನೀನು ಬಹಳ ಐಶ್ವರ್ಯವಂತನೆಂಬುದಾಗಿ? You are richer than any other person on this earth. ಭೂಮಿ ಮೇಲಿರುವಂತ ಯಾವುದೇ ಐಶ್ವರ್ಯಗಳಿಗಿಂತಲೂ ನೀನು ಬಹಳ ಐಶ್ವರ್ಯವಂತನಾಗಿದ್ದಿ. God has given a great salvation to you. ಏಕೆಂದ್ರೆ ದೊಡ್ಡದಾದಂತ ರಕ್ಷಣೆ ದೇವರು ನಿನಗೆ ಕೊಟ್ಟಿದ್ದಾನೆ. God has given Holy Spirit to you. ದೇವರು ತನ್ನ ಆತ್ಮನನ್ನೇ ನಿನಗೆ ಕೊಟ್ಟಿದ್ದಾನೆ. And He has kept a lot of miracles for you each day. ಪ್ರತಿ ದಿನವೂ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಅಟ್ಟಿದ್ದಾನೆ. And when you leave this earth, there is a beautiful home in heaven for you. ಯಾವಾಗ ಈ ಲೋಕವನ್ನು ನೀನು ಮುಗಿಸಿ ಪ್ರಯಾಣವನ್ನು ಮುಗಿಸಿ ಹೋಗುತ್ತೀಯೋ ಆ ಲೋಕದಲ್ಲಿ ಸುಂದರವಾದ ಭವನವು ನಿನಗೋಸ್ಕರ ಕಾಯ್ತಾ ಇದೆ. You are a richest person because you have this kind of blessings. ಪ್ರಿಯರೇ, ಇಂಥ ಆಶೀರ್ವಾದಗಳನ್ನು ಹೊಂದಿಕೊಂಡಂತ ನೀನು ಎಲ್ಲಾ ಐಶ್ವರ್ಯಗಳಕ್ಕಿಂತಲೂ ಲೋಕದಲ್ಲಿ ನೀನೇ ಬಹಳ ಧನವಂತನೆಂಬುದಾಗಿ ನಾನು ಹೇಳುತ್ತೇನೆ. Grow in that understanding. ಆ ಅರ್ಥದಲ್ಲಿ ನೀನು ಬೆಳೆಯಬೇಕು. Paul's prayer is every church need to grow in that understanding. ಪೌಲನ ಆಲೋಚನೆ ಸಭೆಗಳಿಗಾಗಿ ಪ್ರತಿ ಸಭೆಯು ಹೀಗೆ ಬೆಳೆಯಬೇಕೆಂಬುದೇ ಪೌಲನ ಆಲೋಚನೆ. This morning, this is our prayer for each one in our church. ಈ ಬೆಳಗಿನ ಜಾವದಲ್ಲಿ ನಮ್ಮ ಪ್ರಾರ್ಥನೆ ನಮ್ಮ ಪ್ರತಿ ವಿಶ್ವಾಸಿಗಳಿಗಾಗಿ ಇದು ಆಗಿರುತ್ತದೆ. May God open your eyes to know the inheritance that is kept for you. ದೇವರು ನಿನಗೋಸ್ಕರ ಇಟ್ಟಂತ ಸ್ವಾಸ್ಥ್ಯವನ್ನು ಪಡ್ಕೊಳ್ಳುವಂತೆ ದೇವರು ನಿನ್ನ ಮನೋನೇತ್ರಗಳನ್ನು ಬೆಳಗಿಸಲಿ. And you will enjoy all those inheritance. ಆ ಎಲ್ಲಾ ಸ್ವಾಸ್ಥ್ಯಗಳನ್ನು ನೀನು ಆನಂದಿಸುವಂತೆ ಅನುಭವಿಸುವಂತೆ. With that we move to the third point. ಅದರ ಮೂಲಕವಾಗಿ ಮೂರನೇ ಆಲೋಚನೆಗೆ ನಾವು ಹೋಗೋಣ. 19th verse. 19ನೇ ವಚನ. Paul is praying for the Ephesian church that they will grow in the power of God. ಪೌಲನು ಆ ಸಭೆಯು ದೇವರ ಶಕ್ತಿಯಲ್ಲಿ ಬೆಳೆಯುವಂತೆ ಆತನು ಪ್ರಾರ್ಥನೆ ಮಾಡುತ್ತಾನೆ. He is giving understanding what that power is in next verses. ಆ ಒಂದು ಬಲ ಎಂತದೆಂಬುದಾಗಿ ಮುಂದಿನ ವಚನಗಳಲ್ಲಿ ಆತನು ಹೇಳುತ್ತಾನೆ. That power that God is talking is the power that raised Jesus from the dead. ಆತನು ಮಾತನಾಡುವಂತ ಶಕ್ತಿ ಎಂತದಂತಂದ್ರೆ ಯೇಸು ಕ್ರಿಸ್ತನ ಮೃತ ದೇಹವನ್ನು ಸಮಾಧಿ ಒಳಗಡೆಯಿಂದ ಎಬ್ಬಿಸಿದಂತ ಶಕ್ತಿಯ
ಆ ಸಾಮರ್ಥ್ಯ ಅಂತದ್ದು ಎಂಬುದಾಗಿ ಆತನು ಮಾತಾಡುತ್ತಾನೆ. There is no power in the world that can raise people from dead. ಪ್ರಿಯರೇ, ಈ ಲೋಕದಲ್ಲಿ ಸತ್ತ ಹೆಣವನ್ನು ಜೀವಂತವಾಗಿ ಮಾಡುವಂತ ಶಕ್ತಿ ಯಾವುದೂ ಇಲ್ಲ ಪ್ರಿಯರೇ. No technology, no science can help us to raise people from dead. ಯಾವುದೇ ವಿಜ್ಞಾನವಾಗ್ಲಿ, ಯಾವುದೇ ತಂತ್ರಜ್ಞಾನವಾಗ್ಲಿ, ಯಾವುದು ಕೂಡ ಸತ್ತ ವ್ಯಕ್ತಿಯನ್ನು ಮತ್ತೆ ಪುನಃ ಜೀವಿಸುವಂತ ಶಕ್ತಿ ಎದರಲ್ಲಿಯೂ ಕೂಡ ಇಲ್ಲ ಪ್ರಿಯರೇ. Resurrection is the greatest power. ಪುನರುತ್ಥಾನವೆಂಬುದು ದೊಡ್ಡ ಬಲವಾಗಿರುತ್ತದೆ. That's the reason Christ has risen from the dead. ಆ ಕಾರಣದಿಂದಲೇ ಕ್ರೈಸ್ತನು ಸತ್ತವರೊಳಗಿಂದ ಎದ್ದು ಬಂದನು, ಪುನರುತ್ಥಾನನಾದನು. Not only God has raised Jesus from the dead, ಯೇಸು ಕ್ರಿಸ್ತನನ್ನು ಮಾತ್ರ ದೇವರು ಎಬ್ಬಿಸುವುದು ಅಲ್ಲದೆ He has kept him above all names of this world. ಈ ಲೋಕದ ಎಲ್ಲಾ ನಾಮಗಳಿಗಿಂತಲೂ ಮೇಲಿನ ನಾಮ, ಉನ್ನತವಾದ ನಾಮ ಎಂಬುದಾಗಿ ಆತನಿಗೆ ಕೊಟ್ಟಿದ್ದಾನೆ. He has kept him above every kingdom and every authority. ಪ್ರತಿಯೊಂದು ರಾಜ್ಯತ್ವಗಳು, ಪ್ರತಿಯೊಂದು ಅಧಿಕಾರಿಗಳ ಮೇಲೆ ಆತನನ್ನು ಇಟ್ಟಿದ್ದಾನೆ. He has kept him right side of him. ಆತನನ್ನು ತನ್ನ ಬಲಭಾಗದಲ್ಲಿ ಕೂಡಿಸಿಕೊಂಡಿದ್ದಾನೆ. He is above every name. ಆತನು ಈ ಭೂಲೋಕದಲ್ಲಿದ್ದ ಪ್ರತಿ ನಾಮಗಳಕ್ಕಿಂತಲೂ ಮೇಲಿನ ನಾಮವಾಗಿದ್ದಾನೆ. And under his feet he has kept everything. ಆತನ ಪಾದದ ಅಡಿಯಲ್ಲಿ ಸಮಸ್ತವನ್ನು ದೇವರಿಟ್ಟಿದ್ದಾನೆ. The power that has resurrected Jesus Christ ಯೇಸು ಕ್ರಿಸ್ತನನ್ನು ಪುನರುತ್ಥಾನಗೊಳಿಸಿದಂತ ಶಕ್ತಿ ಎಂತದಂತಂದ್ರೆ, and kept him above every name, ಮತ್ತು ಆತನನ್ನು ಎಲ್ಲಾ ನಾಮಗಳಿಗಿಂತಲೂ ಮೇಲಿನ ನಾಮವಾಗಿಟ್ಟಂತ ಕರ್ತನು, and everything that is under his feet, ಆತನ ಪಾದದಡಿಯಲ್ಲಿ ಎಲ್ಲವೂ ಇದೆ, ಸಮಸ್ತವಿದೆ. the same power he want to give to us. ಅದೇ ಶಕ್ತಿಯನ್ನು, ಬಲವನ್ನು ದೇವರು ನಮಗೆ, ವಿಶ್ವಾಸಿಗಳಂತ ನಮಗೆ ಕೊಡಲು ಬಯಸುತ್ತಾನೆ. We need to grow in that power. ನಾವು ಆ ಬಲದಲ್ಲಿ ಬೆಳೆಯಬೇಕಾಗಿದೆ. We need to have that understanding about that power. ಆ ಒಂದು ಬಲದಲ್ಲಿರುವಂತ ಅರ್ಥವನ್ನು ನಾವು ಮಾಡಿಕೊಳ್ಳುವಂತವರಾಗಿರಬೇಕು. Paul's prayer is they not only just live for the Lord but understand that power and live in that power. ಪ್ರಿಯರೇ, ಪೌಲನ ಪ್ರಾರ್ಥನೆ ಏನ್ ಹೇಳುತ್ತದಂದ್ರೆ, ವಿಶ್ವಾಸಿಗಳಾಗಿ ಮಾತ್ರ ನಿಲ್ಲುವುದು ಅಲ್ಲದೆ ದೇವರು ನಮಗೆ ಕೊಟ್ಟಂತಹ ಬಲಾದಿಶಯವು ಎಂತದೆಂಬುದಾಗಿ ತಿಳ್ಕೊಳ್ಳುವಂತೆ ನಾವು ಜೀವಿಸಬೇಕೆಂಬುದಾಗಿ. Every church need to understand that power. ಪ್ರತಿ ಸಭೆಯು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. Every church has a dynamic power. ಪ್ರತಿ ಸಭೆಯಲ್ಲಿ ಒಂದು ಸ್ಫೋಟಗೊಳಿಸುವಂತ ಶಕ್ತಿ ಇದೆ ಪ್ರಿಯರೇ. So every church need to grow in that power. ಪ್ರತಿ ಸಭೆಯು ಅಂತ ಶಕ್ತಿಯಲ್ಲಿ ಬೆಳೆಯಬೇಕು. This morning that is our prayer for each one of us ಈ too. ಬೆಳಗಿನ ಜಾವದಲ್ಲಿ ಸಭೆಯ ಒಬ್ಬರಿಗಾಗಿ ಕರ್ತನಲ್ಲಿ ನಾವು ಬೇಡಿಕೊಳ್ಳುವಂತದ್ದು ಇದೇ ಆಗಿರುತ್ತದೆ. The power that has made Jesus to come to life, that same power is given to us. ದೇವರು ಕ್ರಿಸ್ತನ ದೇಹವನ್ನು ಆ ಪುನರುತ್ಥಾನಗೊಳಿಸುವುದರಲ್ಲಿ ಎಂತ ಶಕ್ತಿ ಬಲವಲ್ಲಿ ಪ್ರದರ್ಶನವಾಗಿತ್ತು, ಅದೇ ಬಲವನ್ನು ಪ್ರತಿ ವಿಶ್ವಾಸಿಗಳಂತ ನಮಗೆ ಕೊಡಲು ಬಯಸುತ್ತಾನೆ. Once upon a time we were dead but not knowing God. ದೇವರನ್ನು ಅರಿಯದೆ ನಾವು ಮೃತಪಟ್ಟವರಿಗೆ ಸಮಾನವಾಗಿದ್ದೆವು. We were dead in sin. ನಾವು ಪಾಪದಲ್ಲಿ ಸತ್ತವರಾಗಿದ್ದೆವು. We were in darkness. ನಾವು ಕತ್ತಲೆಯಲ್ಲಿದ್ದೆವು. But his power has made us alive. ಆದರೆ ಆತನ ಶಕ್ತಿ ನಮ್ಮನ್ನು ಜೀವಂತವಾಗಿ, ಜೀವ ಪ್ರಾಣಿಗಳಾಗಿ ನಮ್ಮನ್ನು ಮಾಡಿದೆ. Brought us from darkness into light. ಕತ್ತಲೆಯ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ನಮ್ಮನ್ನು ವರ್ಗಾವಣೆ ಮಾಡಿದೆ. We have that power that we can live a new life. ನಾವು ನೂತನವಾದ ಜೀವಿತವನ್ನು ಜೀವಿಸುವಂತ ನಿರೀಕ್ಷೆಯುಳ್ಳಂತ ಶಕ್ತಿ ನಮಗಿದೆ. Not only having a new life, ನಮಗೆ ಕೇವಲ ನೂತನ ಜೀವಿತ ಇರುವುದು ಮಾತ್ರವಲ್ಲದೆ, the power that has kept every kingdom and everything under Jesus' feet. ಯೇಸು ಕ್ರಿಸ್ತನ ಪಾದದ ಅಡಿಯಲ್ಲಿ ಪ್ರತಿ ರಾಜ್ಯತ್ವಗಳನ್ನು, ಪ್ರತಿ ಒಂದು ಕಾರ್ಯಗಳನ್ನು ಇಟ್ಟಂತ ಶಕ್ತಿಯು that has given to us too. ಅದನ್ನು ಕೂಡ ದೇವರು ನಮಗೆ ಕೊಟ್ಟಿರುತ್ತಾನೆ. God has given a power over every spirit. ಪ್ರತಿ ಒಂದು ದುರಾತ್ಮ ಸೈನ್ಯಗಳ ಮೇಲೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. Above every kingdom we have authority. ಪ್ರತಿ ಒಂದು ರಾಜ್ಯತ್ವಗಳ ಮೇಲೆ ನಮಗೆ ಅಧಿಕಾರವಿದೆ. The power that Jesus has, the same power we too have. ಯೇಸು ಕ್ರಿಸ್ತನ ಯಾವ ಶಕ್ತಿ ಬಲದಿಂದ ಆತನ ಈ ಲೋಕದಲ್ಲಿ ಜೀವಿಸಿದನೋ ಅದೇ ಬಲ ಶಕ್ತಿಗಳನ್ನು ಕರ್ತನು ನಮಗೆ ಕೊಡುತ್ತಾನೆ. Jesus, when he was ascending to heaven, ಯೇಸು ಕ್ರಿಸ್ತನು ಪರಲೋಕಕ್ಕೆ ಆರೋಹಣ ಆಗುತ್ತಿರುವಂತ ಸಂದರ್ಭಗಳಲ್ಲಿ he called his disciples. ಆತನು
ತನ್ನ ಶಿಷ್ಯರನ್ನು ಕರೆದು he reminded the same power that what we are talking. ನಾವು ಇವತ್ತು ಮಾತನಾಡುವಂತ ಇದೇ ಶಕ್ತಿ ಅಧಿಕಾರದ ವಿಷಯದಲ್ಲಿ ಯೇಸು ಅವರಿಗೆ ಬೋಧನೆ ಮಾಡುತ್ತಾನೆ. He picked up this very simple disciples and told, you have authority over everything. ಆತನು ಈ ಸರಳವಾದ ಸಾಮಾನ್ಯವಾದಂತ ಶಿಷ್ಯರನ್ನು ಕರ್ಕೊಂಡು ನಿಮಗೆ ಇಂಥ ಅಧಿಕಾರ ಶಕ್ತಿ ನಾನು ಕೊಡುತ್ತಾ ಇದ್ದೇನೆ ಇದೆ ಎಂಬುದಾಗಿ ಅವರಿಗೆ ನೆನಪಿಗೆ ತರುತ್ತಾನೆ. When you pray, people will be healed. ನೀವು ಪ್ರಾರ್ಥನೆ ಮಾಡುವಾಗ ಜನರು ಗುಣಮುಖರಾಗುತ್ತಾರೆ. When you pray, demons will leave. ನೀವು ಪ್ರಾರ್ಥನೆ ಮಾಡುವಾಗ ದುರಾತ್ಮಗಳು ಜನರನ್ನು ಬಿಟ್ಟು ಹೋಗುತ್ತವೆ. You have a power over every sickness. ನಿಮಗೆ ಪ್ರತಿ ಕಾಯಿಲೆಗಳ ಮೇಲೆ ಅಧಿಕಾರ ಶಕ್ತಿ ಉಂಟು. So go and preach the gospel. ನೀವು ಹೋಗಿ ಸರ್ವ ಲೋಕಕ್ಕೆ ಸುವಾರ್ತೆಯನ್ನು ಸಾರಿರಿ. You know that power made the gospel to move every corner into this world. ಆವತ್ತು ಯೇಸುವಿನಿಂದ ಕೇಳಿದಂತ ಶಿಷ್ಯರು ಆ ಒಂದು ಶಕ್ತಿಯನ್ನು ತಗೊಂಡು ಅವರು ಹೇಗೆ ಪ್ರಯಾಣಗಳನ್ನು ಮಾಡಿದರೋ ಇವತ್ತು ಜಗತ್ತಿಗೆ ಸುವಾರ್ತೆ ತಲುಪುವಂತೆ ಆ ಶಕ್ತಿ ಮಾಡಿದೆ. So we need to grow in that power. ಆ ಕಾರಣದಿಂದ ನೀನು ನಾನು ಕೂಡ ಆ ಶಕ್ತಿಯಲ್ಲಿ ಬೆಳೆಯಬೇಕು. We have something special in us that world don't know about it. ಪ್ರಿಯರೇ, ನಿನ್ನಲ್ಲಿ ನನ್ನಲ್ಲಿ ವಿಶೇಷವಾದ ಕಾರ್ಯ ಒಂದು ಉಂಟು. ಅವುಗಳು ಲೋಕಕ್ಕೆ ಅರಿತು ಅಥವಾ ಲೋಕಕ್ಕೆ ಅದಕ್ಕೆ ಜ್ಞಾನವಿಲ್ಲ ತಿಳ್ಕೊಳ್ಳಿಕ್ಕೆ. So we need to know that power and we use that power in this world. ನಮಗಿರುವಂತ ಶಕ್ತಿಯನ್ನು ನಾವು ಉಪಯೋಗಿಸಿ ಈ ಲೋಕಕ್ಕೆ ನಾವು ಅವುಗಳನ್ನು ಬಳಸಬೇಕು ಅಥವಾ ಆಶೀರ್ವಾದಕರವಾಗಿರಬೇಕು. This is our prayer for you, each one of us. ಈ ಒಂದು ಭಾನುವಾರ ಈ ವಾರ್ಷಿಕೋತ್ಸವ ದಿನದ ಸಂದರ್ಭದಲ್ಲಿ ನಿಮಗೋಸ್ಕರ ನಮ್ಮ ಪ್ರಾರ್ಥನೆ ಇದಾಗಿರುತ್ತದೆ. You all will grow in hope. ನೀವೆಲ್ಲರೂ ನಿರೀಕ್ಷೆಯಲ್ಲಿ ಬೆಳೆಯಬೇಕು. You will all grow in the richness of God. ನೀವೆಲ್ಲರೂ ಕೂಡ ದೇವರು ಕೊಟ್ಟಂತ ಐಶ್ವರ್ಯದಲ್ಲಿ ಅಂತಂದ್ರೆ ಆ ಒಂದು ಆಶೀರ್ವಾದಗಳ ಸ್ವಾಸ್ಥ್ಯದಲ್ಲಿ ನಾವು ಬೆಳೆಯಬೇಕು. You will all grow in the power of God. ನಾವು ದೇವರ ಶಕ್ತಿಯಲ್ಲಿ ಬೆಳೆಯಬೇಕು. So that we will be a different people wherever we are. ಆ ಕಾರಣದಿಂದಲೇ ನಾವು ಎಲ್ಲಿ ಹೋದ್ರೂ ನಾವು ವ್ಯತ್ಯಾಸವುಳ್ಳಂತ ಜನರಾಗಿ ಇರುತ್ತೇವೆ. May God bless you all with these three thoughts. ಈ ಮೂರು ಆಲೋಚನೆಗಳೊಂದಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. This season, let's keep our hope in God alone. ಈ ಒಂದು ಕಾಲದಲ್ಲಿ ನಮ್ಮ ನಿರೀಕ್ಷೆ ದೇವರ ಕಡೆ ಇರಲಿ. We will understand what all the richness we have in Jesus. ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಂತ ಬಲಾತಿಶಯಗಳು ಎಂತವೆಂಬುದಾಗಿ ನಾವು ತಿಳ್ಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. And the power that has given to us. ದೇವರು ನಮಗೆ ಕೊಟ್ಟಂತ ಬಲ ಎಂತದೆಂಬುದಾಗಿ ನಾವು ತಿಳ್ಕೊಳ್ಳುವಂತೆ ಸಹಾಯ ಮಾಡಲಿ. We want to pray for you all this moment. ಈ ಒಂದು ಸಮಯದಲ್ಲಿ ನಿಮಗಾಗಿ ನಾವು ಪ್ರಾರ್ಥಿಸಲು ಬಯಸುತ್ತೇವೆ. Let's bow our head and look unto God. ಎಲ್ಲೇ ಇದ್ರು ನಿಮ್ಮ ತಲೆಗಳನ್ನು ಬಾಗಿಸಿ ದೇವರ ಸನ್ನಿಧಾನದಲ್ಲಿ ಒಟ್ಟು ಕೂಡಿ ಏಕ ಮನೋಭಾವನೆಯಿಂದ ನಾವು ಬರೋಣ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. Hallelujah. Father, we want to say thank you for this little passage. ತಂದೆಯೇ, ಈ ಚಿಕ್ಕ ಭಾಗಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. We have seen the heart that Paul has for this church. ದೇವರೇ, ಪೌಲನು ತನ್ನ ಹೃದಯವನ್ನು ಈ ಸಭೆಗಾಗಿ ವ್ಯಕ್ತಪಡಿಸಿದ ವಿಷಯಗಳನ್ನು ನೀನು ನೋಡಿದಿ ಸ್ವಾಮಿ. How he was thanking for this church. ಈ ಸಭೆಗಾಗಿ ಹೇಗೆ ಅವರು ವಂದಿಸುತ್ತಾ ಇದ್ದನು. As a leaders, we also pray and thank God for our church. ಅದೇ ರೀತಿಯಲ್ಲಿ ನಮ್ಮ ಸಭೆಗಾಗಿ ಸಭಿಕರಾದ ಸೇವಕರಾದ ನಾವುಗಳು ನಿನ್ನನ್ನು ವಂದಿಸುತ್ತೇವೆ ಕರ್ತನೆ. Thank you for their faith, O Lord. ಅವರ ನಂಬಿಕೆಗಾಗಿ ನಿನಗೆ ವಂದನೆ ಸ್ವಾಮಿ. Thank you for their love for one another. ಇನ್ನೊಬ್ಬರಿಗಾಗಿ ಅವರಲ್ಲಿದ್ದಂತ ಪ್ರೀತಿಗಾಗಿ ವಂದನೆ ಸ್ವಾಮಿ. Let this year will be a year once again they will understand their faith and their love. ಅಯ್ಯ, ಈ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಿನ್ನ ಮಕ್ಕಳು ಇನ್ನು ಅಧಿಕವಾಗಿ ಪ್ರೀತಿ, ಇನ್ನೊಬ್ಬರ ವಿಷಯದಲ್ಲಿರುವಂತಹ ಕಾಳಜಿ ಎಂತದೆಂಬುದಾಗಿ ಆಳವಾಗಿ ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡು. Help them to grow stronger and stronger in these two. ಈ ಎರಡು ವಿಷಯಗಳಲ್ಲಿ ಇನ್ನು ಬಲಾಢ್ಯರಾಗಿ ಬೆಳೆಯುವಂತೆ ಸಹಾಯ ಮಾಡು ಸ್ವಾಮಿ. Along with that, we want to pray our church to grow in hope. ದೇವರೇ, ಅದರ ಸಂಗಡ ನಮ್ಮ ಸಭೆ ನಿರೀಕ್ಷೆಯಲ್ಲಿ ಬೆಳೆಯುವಂತೆ ಸಹಾಯ ಮಾಡಯ್ಯ. They will understand the wealth that you have given for them. ಅವರಿಗೆ ನೀನು ಕೊಟ್ಟಂತ ಸ್ವಾಸ್ಥ್ಯವು ಎಂತದೆಂಬುದಾಗಿ ಅವರು ತಿಳ್ಕೊಳ್ಳುವಂತೆ ಸಹಾಯ ಮಾಡು. And help them to know the power that you kept in their lives. ಅವರ ಜೀವಿತದಲ್ಲಿ ನೀನಿಟ್ಟಂತ ಶಕ್ತಿ ಬಲವು ಎಂತದೆಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡು. Help them to be stronger in the gifts that you have given to them. ನೀನು ಅವರಿಗೆ ಕೊಟ್ಟಂತ ವರದಾನಗಳು ಎಂತವೆಂಬುದಾಗಿ ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಯ್ಯ. Thank you for all this, O Lord. ಎಲ್ಲಾ ವಿಷಯಗಳಿಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. In Jesus' precious name we pray. ಯೇಸು ಕ್ರಿಸ್ತನೆಂಬ ಪ್ರಶಸ್ತುಳ್ಳ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. Amen. ಆಮೆನ್. ಆಮೆನ್. ಹಲ್ಲೆಲೂಯಾ.
Thank you, Brother Johnson, for a wonderful word that you brought this morning to this church. ಸಭೆಗಾಗಿ ಉತ್ತಮವಾದಂಥ ವಾಕ್ಯವನ್ನು ತಂದಂಥ ಬ್ರದರ್ ಜಾನ್ಸನ್ ಅವರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. We are all blessed. Hallelujah. So this morning, it was not such a easy thing to come together. ಅಷ್ಟು ಅಗ್ರವಾಗಿರಲಿಲ್ಲ, because we know the situation in ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಪರಿಸ್ಥಿತಿ ನಮಗೆ ಗೊತ್ತು. ಆದರೂ ಕರ್ತನು ನಂಬಿಗಸ್ತನು. ಏಕೆ ಗೊತ್ತಾ ಪ್ರಿಯರೇ? ದಿನಗಳು ಬದಲಾವಣೆ ಆಗುತ್ತವೆ. ಡೇಸ್ ವಿಲ್ ಚೇಂಜ್. ಕಾಲವು ಬದಲಾವಣೆ ಆಗ್ತದೆ. ಸೀಸನ್ಸ್ ವಿಲ್ ಚೇಂಜ್. ಸಿಚುವೇಶನ್ಸ್ ವಿಲ್ ಚೇಂಜ್. ಪರಿಸ್ಥಿತಿಗಳು ಬದಲಾವಣೆ ಆಗುತ್ತವೆ. ಆದರೂ ನಾವು ಆಸಕ್ತರಾಗಿ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖಕ್ಕೆ ನಾನು ಬರಬೇಕು ಎಂಬಂಥ ಬಯಕೆ ನನಗೆ ಇರುವುದಾದರೆ ಖಂಡಿತ ಕರ್ತನು ಅದ್ಭುತವಾದಂಥ ರೀತಿಯಲ್ಲಿ ನಮ್ಮನ್ನು ಒಟ್ಟುಗೂಡಿಸಿ ನಡೆಸುತ್ತಾನೆ. ಆಲೋಚನೆ ಮಾಡ್ರಿ, ಇವತ್ತು 19ನೇ ವರ್ಷದ ವಾರ್ಷಿಕೋತ್ಸವ. ಉದ್ದಾದಂಥ 20 ವರ್ಷಗಳ ಪ್ರಯಾಣ ನನಗೆ ಅನುಭವ ಉಂಟು ಪ್ರಿಯರೇ. ಧಾರವಾಡಕ್ಕೆ ಬಂದಂಥ ಪ್ರಯಾಣ ಬಹಳ ಅನುಭವ ಬಹಳ ವಿಚಿತ್ರವಾಗಿ ಇತ್ತು. ಏಕೆಂದರೆ ಯವನಸ್ಥನಾಗಿ ನಾನು ಒಳ್ಳೆಯ ಒಂದು ಉದ್ಯೋಗದಲ್ಲಿ ಇದ್ದೆ. ದೇವರು ನನ್ನ ಸಂಗಡ ಮಾತನಾಡಿದ, ನೀನು ಸೇವೆಗೆ ಹೋಗಬೇಕೆಂಬುದಾಗಿ. ಸೇವೆಗೆ ಅಂತಂದರೆ ಇನ್ನು ನನಗೆ ಅನುಭವ ಏನೂ ಇಲ್ಲ, ಗೊತ್ತಿಲ್ಲ. ಹೇಗೆ ಎಲ್ಲಿ ಹೋಗುವುದು ಸ್ವಾಮಿ ಎಂಬುದಾಗಿ ಹೇಳುವಾಗ ಧಾರವಾಡಕ್ಕೆ ದೇವರ ಮಾರ್ಗ ತೋರಿಸುತ್ತಾನೆ. ಧಾರವಾಡ ಎಲ್ಲಿದೆ ನನಗೆ ಗೊತ್ತಿಲ್ಲ. ಆ ದಿನಗಳಲ್ಲಿ ಯಾರೋ ನಮ್ಮೊಬ್ಬ ಹಿರಿಯ ಸೇವಕರು ಒಂದು ನಕ್ಷೆಯನ್ನು ಹಾಕಿ ಕೊಟ್ಟಂತ ದಿನಗಳು ನನಗೆ ನೆನಪುಂಟು. ಅಂತ ರೀತಿಯಲ್ಲಿ ಬಂದಂತ ನನ್ನನ್ನು ದೇವರು ಇವತ್ತು ವಾಕ್ಯದಲ್ಲಿ ನೋಡಿದ ಹಾಗೆ ಆತನೇ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ. ನಾವು ಆತನ ಕೂಗುಗೆ ಓಗೊಟ್ಟುವಾಗ, when you hear his voice and be obedient to his voice, he is faithful to hold our hand and lead on the way where he calls us. That's what I have seen. Many people will ask me, how do you survive? How do you do the ministry? Many people, when we ask somebody, they definitely say, we are living by faith. ಅನೇಕರನ್ನು ಒಂದು ವೇಳೆ ಆ ರೀತಿಯಲ್ಲಿ ಕೇಳುವಾಗ, ಹೇಗೆ ನೀವು ಸೇವೆ ಮಾಡ್ತೀರಿ, ಹೇಗೆ ಜೀವನ ನಡೆಸ್ತಾ ಇದ್ರಿ, ಹೇಗೆ ಇರ್ತಾ ಇದ್ರಿ ಅಂತಂದ್ರೆ ಖಂಡಿತ ಅವರ ಉತ್ತರ ಏನಿರ್ತಂದ್ರೆ, ನಂಬಿಕೆಯಿಂದ ನಾವು ಜೀವನ ಮಾಡ್ತಾ ಇದ್ದೇವೆ. ಬಟ್ ಲೆಟ್ ಮಿ ಟೆಲ್ ಯು, ಮೆನಿ ಟೈಮ್ಸ್ ಅವರ್ ಫೇತ್ ವಿಲ್ ಫೇಲ್. ನಮ್ಮ ನಂಬಿಕೆ ಅನೇಕ ಸಮಯಗಳಲ್ಲಿ ತಪ್ಪಿ ಹೋಗ್ತದೆ. ಹೇಳಿದಂತವ್ರು ನಂಬಿಕೆಯಿಂದ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳೋರು ಎಷ್ಟೋ ಜನ ಗುಣಗುಟ್ಟವ್ರು ಇರ್ತಾರೆ. ಎಷ್ಟೋ ಸತೆ ಅಯ್ಯೋ ಹಿಂಗೆ ಯಾಕಾಯ್ತು ಅಂತೇಳಿ ಪ್ರಶ್ನಿಸೋರು ಇರ್ತಾರೆ. ಏನೋ ವೆನ್ ಯು ಆಸ್ಕ್ ಮೀ, ಒಂದು ವೇಳೆ ನನ್ನನ್ನು ಕೇಳಿದ್ರೆ, we live by faithfulness of God. ದೇವರ ನಂಬಿಗಸ್ತಿಕೆಯಿಂದ ನಾನು ಜೀವಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ. ನಾವು ತಿಳಿಯದಂತ ಸ್ಥಳಕ್ಕೆ ಹೋಗುವುದು ನಮ್ಮ ನಂಬಿಕೆ ಅಲ್ಲ, ದೇವರ ನಂಬಿಗಸ್ತಿಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. If we are reaching to some place where we have not seen, where we are not known, it's not by our faith, it's by faithfulness of God who guides us by holding our hand. Hallelujah. ಆ ಕಾರಣದಿಂದಲೇ ಇವತ್ತು ಅನೇಕ ನಮ್ಮ ಸಭಿಕರು, ನಮ್ಮ ದೇವರು ಕೊಟ್ಟಂತ ವಿಶ್ವಾಸಿಗಳು ಒಂದು ಕುಟುಂಬವಾಗಿ ಯಾಕೆ ಆಗಿದ್ದೀವಿ ಅಂತಂದ್ರೆ, ನೀನು ನಿನಗೆ ಪರಿಚಯ ಇರಲಿಲ್ಲ ಒಂದೊಂದು ಕಾಲ. You and I were strangers once upon a time, but by the faithfulness of God, He has joined us to become one family. ಆದರೆ ನೀನು ನಾನು ಬೇರೆ ಯಾರೋ ಅಪರಿಚಯ ವ್ಯಕ್ತಿಗಳಾಗಿದ್ದ ಅಂತ ಸಂದರ್ಭಗಳಲ್ಲಿ ದೇವರು ತನ್ನ ನಂಬಿಕೆಸ್ತಿಕೆಯಿಂದ ನಮ್ಮನ್ನು ಒಂದು ಕುಟುಂಬವಾಗಿ ಮಾಡಿದ್ದಾನೆ. ಪ್ರಿಯರೇ, ಆ ಕಾರಣದಿಂದ ಇವತ್ತು ನಾವು ಬಲಾಢ್ಯರಾಗಿ ಒಂದು ದೊಡ್ಡ ಕುಟುಂಬವಾಗಿ ಧಾರವಾಡ ಪಟ್ಟಣವಲ್ಲದೆ ಧಾರವಾಡ ಜಿಲ್ಲೆಯ ಸುತ್ತಮುತ್ತಲಿರುವಂತಹ ಅನೇಕ ಕ್ಷೇತ್ರಗಳಲ್ಲಿ ಸಭೆಗಳನ್ನು ಸ್ಥಾಪಿಸುವಂತೆ, ಅನೇಕ ವಿಶ್ವಾಸಗಳನ್ನು ಒಂದು ಕುಟುಂಬದಲ್ಲಿ ಸೇರಿಸುವಂತೆ ದೇವರು ತನ್ನ ನಂಬಿಗಸ್ತಿಕೆಯಿಂದ ನಮ್ಮನ್ನು ನಡೆಸಿಕೊಟ್ಟಿದ್ದಾನೆ.
and we are very grateful to God for that wonderful work. ದೇವರ ಅದ್ಭುತವಾದಂತಹ ಕಾರ್ಯಕ್ಕಾಗಿ ನಾವೆಷ್ಟೋ ಋಣಸ್ಥರಾಗಿದ್ದೇವೆ, ನಾವೆಷ್ಟೋ ಕೃತಜ್ಞತೆ ಸಲ್ಲಿಸೋರು ನಾವಾಗಿದ್ದೇವೆ. Along with that, we really want to thank all our leaders. ನಮ್ಮೆಲ್ಲ ನಾಯಕರುಗಳು. ನಿನ್ನೆ ದಿವಸ ಯಾರೊಬ್ಬರು ನನ್ನನ್ನು ಈ ಝೂಮ್ ಮೀಟಿಂಗ್ ನಲ್ಲಿ ಕೇಳ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರಿ? ನಾನು ಒಬ್ಬಂಟಿಗನಾಗಿ ನಾನು ಸೇವೆ ಮಾಡ್ತಾ ಇಲ್ಲ, ನನಗೆಷ್ಟೋ ಸಹಕರಿಸುವಂತ ಲೀಡರ್ಸ್ ಇದ್ದಾರೆ, ನಾಯಕರುಗಳಿದ್ದಾರೆ. ಅವರೆಲ್ಲರೂ ಒಂದು ವಿಶ್ವಾಸವನ್ನು ಕೂಡ ಬಿಡದೆ ಪ್ರತಿನಿತ್ಯ ಅವರು ಸಂಪರ್ಕದಲ್ಲಿದ್ದುಕೊಂಡು ಬಲಪಡಿಸುತ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಅವರು ತುಂಬಾ ಸಂತೋಷ ಪಟ್ಟರು. ಈ ರೀತಿಯಲ್ಲಿ ಸೇವೆ ಆಗ್ಬೇಕು ಅಂತ ಹೇಳಿ. ಆ ಕಾರಣದಿಂದ ಎಲ್ಲಾ ನಮ್ಮ ಲೀಡರ್ಸ್ಗಳಿಗೆ, ಲೀಡರ್ಸ್ಗಳಾಗ್ಲಿ, ಪ್ರೇಯರ್ ಲೀಡರ್ಸ್ಗಳಾಗ್ಲಿ, ವರ್ಷಿಪ್ ಲೀಡರ್ಸ್ ಆಗ್ಲಿ, ವಾಲಂಟಿಯರ್ಸ್ ಆಗಿ ಯಾವುದೊಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುವಂತವರಾಗಿರ್ಲಿ, ಮತ್ತು ಸಭೆಯ ಎಲ್ಲ ಹಿರಿಯರಿಗಾಗ್ಲಿ, ಈ ಒಂದು 19ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋರು ನಾನಾಗಿದ್ದೇನೆ. ಮಾತ್ರವಲ್ಲದೆ ಅನೇಕ ಸೇವಕರು, ನಾನು ಇವತ್ತು ಬೆಳಗ್ಗೆ ನಮ್ಮ ಧಾರವಾಡ ತಾಲೂಕ್ ಪಾಸ್ಟರ್ಸ್ ಫೆಲೋಶಿಪ್ಗೆ ಕೃತಜ್ಞತೆ ಅಂದ್ರೆ ವಂದನೆ ಸಲ್ಲಿಸಿದೆ. ನೀವೆಲ್ಲರೂ ನಮಗೆ ಸಹಕರಿಸಿದ್ದೀರಿ, ನಿಮಗೆ ವಂದನೆ ಎಂಬುದಾಗಿ. ಹಾಗೆ ಅನೇಕ ಸೇವಕರು, ಅದರಲ್ಲಿ ಪ್ರತ್ಯೇಕವಾಗಿ ಬ್ರದರ್ ಜಾನ್ಸನ್ ಅವರಾಗ್ಲಿ, ಮತ್ತು ಪಾಸ್ಟರ್ ಎಬೆನೆಜರ್ ಅಗಸ್ಟಿನ್ ಅವರಾಗ್ಲಿ, ಮತ್ತು ನಮ್ಮ ಆತ್ಮೀಯ ತಂದೆ ಆಗಿರುವಂತಹ ರೆವರೆಂಡ್ ಪ್ರಭಾಕರ್ ಅಯ್ಯನವರಾಗ್ಲಿ, ಮತ್ತು ಅನೇಕ ನನ್ನ ಹಿರಿಯ ದೇವ ಸೇವಕರುಗಳು, ಪಾಸ್ಟರ್ ರೂಬನ್ ಅವರಾಗ್ಲಿ, ಅನೇಕರಿದ್ದಾರೆ. ಇಂಥವ್ರು ನಮಗೆ ಆಶೀರ್ವಾದಕರವಾಗಿದ್ದಂತಹ ಸೇವಕರು, ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಈ ಒಂದು ಕೃತಜ್ಞತೆಯೊಂದಿಗೆ ಈ ಸಮಯದಲ್ಲಿ ಸಭೆಯಾದಂತ ನಾವುಗಳು ಯವನಸ್ಥರ ನಮ್ಮನ್ನು ಹಾಡುಗಳಲ್ಲಿ ನಡೆಸುವಾಗ ಪ್ರತ್ಯೇಕವಾದ ವಿಶೇಷವಾದಂತಹ ಕಾಣಿಕೆಯನ್ನು ತಗೊಂಡು ನಾವು ಅರ್ಪಿಸೋಣವೋ? Shall we take a best offering this afternoon as we have been thankful to God, to express our thanks to God? ನಮ್ಮ ಕೃತಜ್ಞತೆಯನ್ನು ದೇವರಿಗೆ ವ್ಯಕ್ತಪಡಿಸುವುದಕ್ಕಾಗಿ ನಾವೆಲ್ಲರೂ ಈಗ ಕಾಣಿಕೆಯನ್ನು ನಾವು ಕೂಡಿಸೋಣ. ನೀವು ಎಲ್ಲಿದ್ದೀರೋ ಆ ಸ್ಥಳದಲ್ಲಿಯೇ ನೀವು ಕಾಣಿಕೆಯನ್ನು, ಕೆಲವೊಬ್ಬರು ಅಲ್ಲಲ್ಲಿ ಕೂಡಿ ಬಂದು ಕಾಣಿಕೆಯನ್ನು ಕೂಡಿಸುತ್ತಾ ಇದ್ದಾರೆ, ಕೆಲವೊಬ್ಬರು ಮನೆಗಳಲ್ಲಿ ಕೂಡಿಸ್ಕೊಳ್ತಾ ಇದ್ದಾರೆ. ನನಗೆ ಕಳೆದ ವಾರ ಸಿಸ್ಟರ್ ಶೋಭಾ ಅವರು ಒಂದು ಪಟ್ಟಿಯನ್ನು ಹಾಕಿಕೊಟ್ಟಿದ್ರು, ಈ ವಾರದಲ್ಲಿ ಇಷ್ಟು, ಈ ವಾರದಲ್ಲಿ ಇಷ್ಟು ಅಂತೇಳಿ. ಬಹಳ ಖುಷಿ ಆಯ್ತು, ಸಂತೋಷವಾಯ್ತು. ಅದೇ ರೀತಿಯಲ್ಲಿ ಇವತ್ತು ವಿಶೇಷವಾದಂತ ದಿನ. ಹೇಗೆ ನಾವು 19 ವರ್ಷಗಳು ದೇವರು ಮಾಡಿದಂತ ಕಾರ್ಯಕ್ಕೆ ನಾವು ಋಣಸ್ಥರಾಗಿ ಆತ ಋಣವನ್ನು ತೀರಿಸಿಕೊಳ್ಳಲಾಗ್ತದೆ? ಅದು ಸಾಧ್ಯವಿಲ್ಲ ಪ್ರಿಯರೇ. ಯು ಕ್ಯಾನ್ ನಾಟ್ repay to God for what he has done for 19 years. And today is a wonderful day where you can express to God, though we are not able to come together to join our hands together and thank God, but God has given an opportunity for us to give to him with the thankful heart. ಕೃತಜ್ಞತೆ ಉಳ್ಳ ಹೃದಯದಿಂದ ಕೊಡುವುದಕ್ಕಾಗಿ. If you don't have anything how to give, you can take my number on Google Pay or Phone Pay. There are two options, two softwares are there. Really government has given us a good the softwares, ಒಳ್ಳೆ ಸಾಫ್ಟ್ವೇರ್ಸ್ ಗಳು ಕೊಟ್ಟಿದ್ದಾರೆ. ಕ್ಷಣ ಮಾತ್ರದಲ್ಲಿ ನಿಮ್ಮ ಕಾಣಿಕೆ ಸೇರಬೇಕಾದ ಸ್ಥಳಕ್ಕೆ ಸೇರ್ತದೆ. ಎಂತ ಒಳ್ಳೆ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ. ಆ ಕಾರಣದಿಂದ ಈ ಸಮಯದಲ್ಲಿ ನಿಮ್ಮ ಕಾಣಿಕೆಯನ್ನು ತಗೊಳ್ರಿ. ಯವನಸ್ಥರಮನ ಹಾಡುಗಳನ್ನು ನಡೆಸುತ್ತಿರುವಾಗ ನಾವೆಲ್ಲರೂ ಕರ್ತನಿಗೆ ಉತ್ತಮವಾದ ಕಾಣಿಕೆ. ಇವತ್ತು 19ನೇ ವರ್ಷದ ವಾರ್ಷಿಕೋತ್ಸವ ನಾವೆಷ್ಟೋ ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗಿತ್ತು, ಆದ್ರೆ ಕೆಲವೊಂದು ನಿರ್ಬಂಧಗಳು ಇರುವ ಕಾರಣದಿಂದ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಈ ರೀತಿಯಲ್ಲಿ ಆದ್ರೂ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. Shall we give to God our best to our Lord for what he has done for 19 years in our ministry? अपनी दया से तूने हमें
Thank you so much for agreeing with us this morning. ಈ ಬೆಳಗಿನ ಜಾವದಲ್ಲಿ ನಮ್ಮೊಂದಿಗೆ ಏಕೋಬಿಸಿದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾಣಿಕೆಗಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ರಿಕ್ವೆಸ್ಟ್ ಆಫ್ ಬ್ರದರ್ ಸ್ಟೀವನ್ ಟು ಪ್ರೇ. ಕಾಣಿಕೆಗಳನ್ನು ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಂತೆ ನಿಜವಾಗಿ ಪ್ರೇರೆ. ಯು ಆರ್ ಆಲ್ ಹ್ಯಾವ್ ಬೀನ್ ಎ ವೆರಿ ಗುಡ್ ಪೀಪಲ್. ನಾವು ಈ ಮಳೆ ಬಂದು ಸಿಕ್ಕಾಪಟ್ಟೆ ಭಾಳ ಅಲ್ಲಿ ಚರ್ಚ್ ಕಡೆ ಕೂಡ ಭಾಳ ಅನಾಹುತಗಳು ಆಗ್ತಾ ಇದ್ವು. ಎಲ್ಲ ಶೀಟ್ಸ್ ಎಲ್ಲ ಇದಾಗ್ತಾ ಇದ್ವು. ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ಕೂಡ ಪ್ರಾರ್ಥನೆ ಮಾಡ್ರಿ. ಕೆಲಸ ನಡೀತಾ ಇದೆ. ಸ್ವಲ್ಪ ಆ ಶೀಟ್ಸ್ ಎಲ್ಲ ವೈಬ್ರೇಟ್ ಹಾಕುವಂಥದ್ದು. ನಾವು ಸ್ಲ್ಯಾಬ್ಗೆ ಹೋಗ್ಬೇಕಾಗಿತ್ತು, ಇನ್ನು ಸಮಯವಿದೆ. ಆದರೆ ಈ ಲಾಕ್ಡೌನ್ ಆಗೋಳಗಡೆ ಎಲ್ಲ ಸೆಟ್ ಮಾಡಿಕೊಂಡು ಆ ಒಂದು ಶೀಟ್ಸ್ ಎಲ್ಲ ಸರಿಯಾಗಿ ಪಡಿಸ್ಬೇಕೆಂಬಂತ ಕೆಲಸ ನಡೀತಾ ಇದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತು ದೇವರು ನಿಮ್ಮನ್ನು ಪ್ರೇರೇಪಿಸಿದ್ರೆ ನಾನು ಕೂಡ ಆ ಕೆಲಸಕ್ಕಾಗಿ ನಾನು ಏನಾದರೂ ಮಾಡಬೇಕೆಂಬಂತ ಆಲೋಚನೆ ಮಲ್ಲಿದ್ರೆ ದಯಮಾಡಿ ನನ್ನ ನಂಬರ್ಗೆ ನೀವು ಮಾಡ್ಬೋದು. ದೇವರು ಖಂಡಿತ ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ಸಮಯದಲ್ಲಿ ಸ್ಟೀವನ್ ಅವರು ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ವಿನಂತಿಸಿಕೊಳ್ತಾನೆ. ಪರಮ ಪ್ರೀತಿಯ ತಂದೆಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾದ ಕರ್ತನೆ. ಪ್ರಭು, ಈ ದಿನ ಒಂದು ಸ್ವಾಮಿ ನಿನ್ನ ದಿನ ಒಂದು ಕರ್ತನೆ ಆರಾಧನೆ ಆಗಿ ಕೂಡಿ ಬಂದಂತ ಸ್ವಾಮಿ ಎಲ್ಲಾ ಸಭಿಕರಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭು, ಯಂತ್ರದ ಮೂಲಕವಾಗಿ ಸ್ವಾಮಿ ಪ್ರತಿಯೊಬ್ಬರನ್ನು ತಲುಪಲು ಸ್ವಾಮಿ ದಿನೊಂದು ಕೊಟ್ಟಂತ ಈ ಅವಕಾಶಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭು, ತಂದೆಯ ದೇವರೇ, ಈ ಗಳಿಗೆ ಸ್ವಾಮಿ ಎಲ್ಲಾ ನಿನ್ನ ಮಕ್ಕಳು ಕರ್ತನೆ ಸಮರ್ಪಿಸಿದಂತ ಕಾಣಿಕೆಯನ್ನು ನಿನ್ನ ಕರಲು ಕೊಡ್ತೇನೆ. ತಂದೆ, ಕೊಟ್ಟಂತ ಕರಗಳನ್ನು ನೀವು ಆಶೀರ್ವದಿಸಿ ಕರ್ತನೆ. ಸ್ವಾಮಿ, ಹೌದು ಕರ್ತನೆ, ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಕಡಿಮೆ ಆಗದಂತೆ ಒಂದೊಂದರಲ್ಲಿ ಸಂತೃಪ್ತಿ ಹೊಂದುವಂತೆ ಸಹಾಯ ಮಾಡ್ರಿ. ಪ್ರಭು, ಅವ್ರು ಕೊಟ್ಟಂತ ಈ ಒಂದು ಕಾಣಿಕೆಯನ್ನು ಸ್ವಾಮಿ ಅಭಿಷೇಕಿಸಿರಿ, ಪವನ ಮಾಡಿ ನಿನ್ನ ಸೇವೆ ವಿಸ್ತರಣೆಯಾಗಿ ಉಪಯೋಗಿಸುವಂತೆ ನೀವು ಕೃಪೆಯನ್ನು ಅನುಗ್ರಹಿಸಿರಿ. ನೀವು ಮಾಡಿದಂತ ಎಲ್ಲ ಮಹೋಪಕಾರಗಳನ್ನು ಜ್ಞಾಪಿಸಿಕೊಂಡು ನೀವು ಕೃತಜ್ಞತೆ ಸಲ್ಲಿಸುತ್ತೆ ಕರ್ತನೆ. ಪ್ರತಿಯೊಬ್ಬೊಬ್ಬರ ಕುಟುಂಬಗಳನ್ನು ನೀನು ಹಸಿರು ಕೊಡ್ತೇನೆ. ಇನ್ನು ಹೆಚ್ಚೆಚ್ಚಾಗಿ ಸಭೆಗಾಗಿ ಸ್ವಾಮಿ ಅವರು ಕೊಡುವಂತೆ ಸ್ವಾಮಿ, ನಿನ್ನ ಸೇವೆಗಾಗಿ ಕೊಡುವಂತೆ ಸ್ವಾಮಿ ತಂದೆ ದೇವರೇ, ಅವರ ಹಸ್ತವನ್ನು ಬಲಪಡಿಸಿ ಕರ್ತೇನೆ. ಅವ್ರ ಕೆಲಸಗಳನ್ನು ಸ್ವಾಮಿ ನೀವು ಅಭಿವೃದ್ಧಿ ಪಡಿಸಿ ಕರ್ತೇನೆ, ಪಡಿಸಿ ಕರ್ತೇನೆ. ಎಲ್ಲ ಒಂದು ವಿಷಯದಲ್ಲಿ ಸ್ವಾಮಿ ಅವರನ್ನು ಸಂತೃಪ್ತಿ ಪಡಿಸಿ ನೀನು ಆಶೀರ್ವದಿಸುವಂತ ಬೇಡ್ಕೋತಾ ಕೊಟ್ಟಂತ ಒಂದು ಕಾಣಿಕೆಯನ್ನು ನೀವು ಸಮರ್ಪಿಸಿ ಯೇಸು ಕ್ರಿಸ್ತ ಹೆಸರಿನಲ್ಲಿ ಕೃತಜ್ಞತೆ ಬೇಡಿ ಹೊಂದಿ ತಂದೆ ದೇವರೇ. ಆಮೆನ್. ಥ್ಯಾಂಕ್ ಯು ಬ್ರದರ್ ಸ್ಟೀವನ್, ಥ್ಯಾಂಕ್ ಯು. ಈ ಸಮಯದಲ್ಲಿ ನಮ್ಮ ಯವನಸ್ಥರು ನಿಜವಾಗಿ ಒಳ್ಳೆಯ ಸರ್ಪ್ರೈಸ್ ಒಂದು ಕಾರ್ಯವಿಲ್ಲಿದೆ. ಎಲ್ಲರೂ ವೀಕ್ಷಿಸೋರು ದಯಮಾಡಿ ಆಫ್ಲೈನ್ ಆಗಬೇಡ್ರಿ. ಈಗ ಸೆಲೆಬ್ರೇಷನ್ ಒಂದು ಊಟ ನಿಮ್ಮ ಮನೆಯಲ್ಲಿ ಮಾಡ್ರಿ, ಆದರೆ ಕೂಟಕ್ಕೆ ಮಾತ್ರ ಆಬ್ಸೆಂಟ್ ಆಗಬೇಡ್ರಿ. ಇಟ್ಸ್ ಅ ರಿಯಲಿ ವಂಡರ್ಫುಲ್ ಟೈಮ್. ಅವರ್ youths from our church, they are always give a surprise to us, and we all know that in every occasion they come with a good sweet. Today also, though we are all not together to have a lunch, we are going to cut cake online. And you are a part of that cake, okay? Because usually every time when we cut a cake and after that we have a lunch, and I hope you are having a good lunch at your home. Thank God for that. ಅದಕ್ಕಾಗಿ ನಾನು ನಿಮಗೆ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಿಮ್ಮ ಮನೆಗಳಲ್ಲಿ ನೀವು ಒಳ್ಳೆಯ ಒಂದು ಮಧ್ಯಾಹ್ನದ ಊಟವನ್ನು ಮಾಡಿಕೊಂಡಿದ್ದೀರಿ, ಅಡಿಗೆಯನ್ನು ಮಾಡ್ಕೊಳ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ರಿಯಲಿ ರಿಮೆಂಬರ್ ಆಲ್ ಅವರ್ ಪೀಪಲ್. ನಮ್ಮೆಲ್ಲ ಜನರನ್ನು ನೆನ್ಪು ಮಾಡ್ಕೊಳ್ತೇನೆ. ಆಲ್ ದೋಸ್ ಆರ್ ಔಟ್ಸೈಡ್. Today, I don't think it makes a difference for us, you know. ನಮಗಿದು ವ್ಯತ್ಯಾಸ ಮಾಡ್ತದೆ ಎಂಬುದಾಗಿ ನಾನು ಅನ್ಕೊಳ್ತಾ ಇಲ್ಲ. ಯಾಕಂದರೆ ವಿ ಆರ್ ಆಲ್ ಆರ್ ವೀವಿಂಗ್ ಫ್ರಮ್ ದೋ ವಿ ಆರ್ ಇನ್ ಸಮ್ ಆಫ್ ಅಸ್ ವಿ ಆರ್ ಇನ್ ಅ ಲೋಕಲ್. ಕೆಲವೊಬ್ಬರು ಧಾರವಾಡದಲ್ಲಿ ಇದ್ದರೂ ಒಟ್ಟುಗೂಡಿ ಬರಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ
ದೂರ ಇದ್ರು, ಬೇರೆ ದೇಶದಲ್ಲಿದ್ರು, ಎಲ್ಲಿದ್ರು ನಾವೆಲ್ಲರೂ ಆತ್ಮದಲ್ಲಿ ಒಂದಾಗಿ ನೋಡ್ತಾ ಇದ್ದೇವೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಸೊ ಐ ರಿಯಲಿ ಥ್ಯಾಂಕ್ ಆಲ್ ಅವರ್ ಯೂತ್ಸ್, ಯವನಸ್ಥರು. ಬ್ಯಾಂಗ್ಳೂರಿನಲ್ಲಿ ಮಾರ್ಕೆಟ್ ಆಗಲಿ, ಪೀಟರ್ ಆಗಲಿ, ಆಮೇಲೆ ವಾಸ್ ದಟ್ ಫ್ರಮ್ ಬ್ಯಾಂಗ್ಳೂರ್, Pooja, all other things, all other people even from Goa, Paul, Kavya, and other families from Goa. Really, thank you. You are all agreeing with us, though you are far from us, not in our local. Yet you are all, every day you are with us together. And God bless you. You are a family. You are a member of this family. ನೀವು ಈ ಕುಟುಂಬದ ಸದಸ್ಯರಾಗಿದ್ದೀರಿ. We are all working together, growing together, and that's a great joy to us in the Lord. ದೇವರಲ್ಲಿ ನಮಗೆ ದೊಡ್ಡ ಸಂತೋಷ. ನಾವೆಲ್ಲರೂ ಒಟ್ಟು ಕೂಡಿ ಬೆಳೀತಾ ಇದ್ದೇವೆ. ಅದು ದೇವರು ಕೊಟ್ಟಂತ ಒಳ್ಳೆ ಅವಕಾಶ. ಸೊ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಗೋಯಿಂಗ್ ಟು ಕಟ್ ಅ ಕೇಕ್ ಅಂಡ್ ಫಾರ್ ಸರ್ಪ್ರೈಸಿಂಗ್ ವೆರಿ ಗುಡ್ ಟೇಬಲ್ ಇಸ್ ಪ್ರಿಪೇರ್ಡ್ ಹಿಯರ್. ಒಳ್ಳೆಯ ಟೇಬಲ್ ಸಿದ್ಧವಾಗಿದೆ. ಬಿ ರೆಡಿ. ಇಫ್ ಯು ವಾಂಟ್ ಟು ಥ್ರೋ ಸಮಥಿಂಗ್, ಥ್ರೋ ಆನ್ ಯುವರ್ ಮೊಬೈಲ್. Okay. So that will I welcome my brother Johnson, behalf of elders, ಎಲ್ಲ ಒಂದು ಸಭೆಯ ಹಿರಿಯರ ಪಕ್ಷದಲ್ಲಿ ಇವತ್ತು ಪ್ರತಿನಿಧಿಸಕ್ಕಾಗಿ ಇನ್ನೊಬ್ಬ ಹಿರಿಯರಿದ್ದಾರೆ ಇಲ್ಲಿ. Brother Stephen is here. Please come and join with us. Okay. So this is a Open Arm Ministry Church. Okay, this is the lake. Okay, but sheets are shaking. Yeah, it's happened. It's happened because of rain, no? Sheets are shaking. ನೋಡ್ರಿ ಚಂದಿದೆ ಓಪನ್ ಆರ್ಮ್ ಮಿನಿಸ್ಟ್ರಿ ಸಭೆ, ಇದೆಲ್ಲ ಕೆರೆ. ಓಕೆ, ಬರೆದಿದ್ದಾರೆ ಹುಡುಗರು. ಲೋರಿಟಾ ಹ್ಯಾಸ್ ಡನ್ ದಿಸ್ ಕೇಕ್. ಲೋರಿಟಾ ಮಾಡಿದ್ದಾಳೆ. ಆ್ಯಂಡ್ ವಿ ಥ್ಯಾಂಕ್ ಯು. ಓಕೆ, ಆ್ಯಂಡ್ ಶೀಟ್ಸ್ ಅಲ್ಲಿಗಾಡ್ತಾ ಇದ್ದಾವೆ. ಶೀಟ್ಸ್ಗಾಗಿ ನಾವು ವರ್ಕ್ ಮಾಡಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಗೋಯಿಂಗ್ ಟು ಕಟ್ ದಿಸ್ ಕೇಕ್ and I request Brother Johnson to inaugurate this new year by cutting a cake. I think okay, shall we clap our hands? Throw something on your mobile. Yeah. Almost all 2 decades and with a lot of flavor in that. I really thank my brother Johnson. Even Brother Stephen, on behalf of all the elders, thank you. And I want one youth come this side, behalf of all youths, and we thank you. ಯವನಸ್ಥರ ಪಕ್ಷದಲ್ಲಿ ಒಬ್ಬರಿಗೆ, ಓಕೆ, ಎಲ್ಲರಿಗಿಲ್ಲ. ಥ್ಯಾಂಕ್ ಯು. ಯವನಸ್ಥರ ಜಾಸ್ತಿ ತಿಂತಾರೆ. ವೆರಿ ನೈಸ್. As a family of Open Arm Ministries, Tharwad Worship Center enter into our 20th year. 20ನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಅಂಡ್ ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕಾಗಿ ಕೂಡ. ಆದ್ರೆ ಹೀಗೆ ಮಾಡೋದಿಲ್ಲ, ನಾವು ಅದ್ಭುತವಾಗಿ ಅದ್ಧೂರಿಯಿಂದ ಆ ಒಂದು ಸೆಲೆಬ್ರೇಷನ್ ಅನ್ನು ನಾವು ಮಾಡ್ಲಿಕ್ಕಿದ್ದೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ದಿಸ್ ವಂಡರ್ಫುಲ್ ಟೈಮ್. ನಿಮ್ಮೆಲ್ಲರನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾರೆ. ಐ ಡು ನಾಟ್ ನೋ ಹೌ ಟು express it. I am from Bharat of my heart. I thank you all and we love you for being with us. ನಮ್ಮ ಸಂಗಡ ಇರೋದಕ್ಕಾಗಿ ನಿಮ್ಮೆಲ್ಲರನ್ನ ನಾವು ವಂದಿಸಿ ನಮ್ಮ ಪ್ರೀತಿ ನಿಮ್ಮ ಸಂಗಡ ಹಂಚಿಕೊಳ್ಳುತ್ತೇವೆ. Shall we close our eyes and pray and close this service of 19th year of our celebration. 19ನೇ ವರ್ಷದ ವಾರ್ಷಿಕೋತ್ಸವವನ್ನು ಪ್ರಾರ್ಥನಾ ಪೂರ್ವಕವಾಗಿ ನಾವು ಮುಗಿಸಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿಯೂ ಉನ್ನತವಾಗಿಯೂ ಕರಾರು ರಹಿತವಾಗಿಯೂ
ಪ್ರೀತಿಸಿರುವಂತಹ ಪರಲೋಕದ ತಂದೆಯೇ, 19 ವರ್ಷಗಳು ನಮ್ಮ ಉದ್ದಕ ಪ್ರಯಾಣದಲ್ಲಿ ನಮ್ಮ ಸಂಗಡವಿದ್ದು ನಮ್ಮನ್ನು ನಡೆಸಿಕೊಟ್ಟಿದ್ದಿ. ಅದಕ್ಕಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತವೆ. ಇವತ್ತು ದೇವರೇ, ವೀಕ್ಷಿಸುವಂತ ನಮ್ಮೊಂದಿಗೆ ಸಹಕರಿಸುವಂತ ಪ್ರತಿಯೊಬ್ಬರಿಗೆ ದೇವರೇ ನಿನ್ನನ್ನು ವಂದಿಸುತ್ತೇನೆ. ಏಕೆಂದ್ರೆ ನಿನ್ನ ಕೃಪೆ, ನಿನ್ನ ಮಕ್ಕಳ ಸಹಾಯ ಸಹಕಾರ ನಮ್ಮನ್ನು 19 ವರ್ಷಗಳು ಇಲ್ಲಿ ಸೇವೆ ಮಾಡುವಂತೆ, ಸಭೆ ಸೇವೆ ಮಾಡುವಂತೆ ಕೊಟ್ಟಂತಹ ಕೃಪೆ ಕರ್ತನೆ. ಅದಕ್ಕಾಗಿ ಮತ್ತೊಂದ್ಸತೆ ನಿನ್ನೆಲ್ಲ ಮಕ್ಕಳನ್ನು ಆಶೀರ್ವದಿಸುತ್ತಾ ನೀನು ಮಾಡಿರುವಂತ ಈ ಒಂದು ಅದ್ಭುತವಾದಂತ ಕಾರ್ಯಕ್ಕೆ ನಾವು ಋಣಸ್ಥರಾಗಿರ್ತೇವೆ ಎಂಬುದಾಗಿ ದೇವರೇ, ಯಾವಾಗ್ಲೂ ನಮ್ಮನ್ನು ನಾವು ನಿನ್ನ ಪಾದಸ್ಥಾನದಲ್ಲಿ ತಗ್ಗಿಸಿಕೊಂಡು ನಿನ್ನ ಸೇವೆ ಮಾಡ್ತೇವೆ ಎಂಬುದಾಗಿ ಅಯ್ಯ ನಮ್ಮ ಮಾತುಗಳನ್ನು ನಿನಗೆ ವ್ಯಕ್ತಪಡಿಸುತ್ತಾ ಮಾಡಿದೆಲ್ಲಾ ಒಳ್ಳೆ ಕಾರ್ಯಗಳಿಗಾಗಿ ನಿನ್ನ ಸೇವಕರನ್ನು ಕೂಡ ಉಪಯೋಗಿಸಿಕೊಂಡಿದ್ದಿ. ನಿನ್ನ ಸೇವಕರನ್ನು ಕೂಡ ಆಶೀರ್ವದಿಸು ದೇವರೇ. ವೀಕ್ಷಿಸುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಮಹಿಮೆ ಒಂದು ಘನ ಮಾನ ಮಹಿಮೆ ಗೌರವಗಳೊಂದಿಗೆ ಯೇಸು ಸರ್ವಶಕ್ತಿಗಳ ನಾಮದಲ್ಲಿ ಸ್ತೋತ್ರೊಡನೆ ಬೇಡಿ ಹೊಂದಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೆನ್. ಹಲ್ಲೆಲೂಯಾ. Just worship the Lord as we close this service. Just say, Lord, we thank you, God, for the wonderful favor that you've shown on this ministry, on everybody, oh Lord God. ದೇವರೇ, ನಮ್ಮ ಮೇಲೆ ನೀನು ತೋರಿದ ದಯೆಗಾಗಿಯೂ, ದೇವರೇ, ನಿನ್ನ ಒಂದು ಕನಿಕರಕ್ಕಾಗಿಯೂ ನಿನ್ನನ್ನು ವಂದಿಸುತ್ತೇವೆ. We worship your holy name. We give you all the glory. Hallelujah. May the grace of our Lord Jesus Christ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, radiating love of the heavenly Father, ಪರಲೋಕ ತಂದೆಯ ಪ್ರೀತಿಯು, and sweet communion of the Holy Spirit, ಪರಿಶುದ್ಧಾತ್ಮನ ಮಧುರವಾದ ಸನ್ನಿಧಿಯು be with us now and forever and ever. ನಮ್ಮ ಸಂಗಡ ಈಗಲೂ ಸದಾ ಕಾಲವು ನೆಲೆಗೊಂಡಿರಲಿ. All God people agree and say Amen. Amen. Thank you, dear church. Thank you for being with us, and we will see you on Tuesday at 6 o'clock. ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಮಂಗಳವಾರ ದಿವಸ ಮತ್ತೆ ನಾವು ಈ ರೀತಿಯಲ್ಲಿ ಕೂಡಿ ಬರಲಿಕ್ಕಿದ್ದಾವೆ. And we also thank Brother Stephen and his family for hosting us. Brother Stephen ಅವರ ಕುಟುಂಬಕ್ಕೂ ನಮಗೆ ಈ ರೀತಿಯಲ್ಲಿ ವ್ಯವಸ್ಥೆ ಮಾಡೋದಕ್ಕಾಗಿ ವಂದನೆ ಸಲ್ಲಿಸ್ತೇನೆ. God bless you all. See you. Have a nice time.